ನನ್ ಗಂಡ ಸತ್ತಿಲ್ಲ, ಸೇವೆಗಾಗಿ ಇನ್ನೊಬ್ಬ ವೀರ ಯೋಧ ನನ್ನ ಹೊಟ್ಟೆಲ್ ಬೆಳಿತಾ ಇದೆ. ಹೆಚ್ಚು ವಿಶೇಷವಾಗಿ ಮಹತಿ ಮತ್ತು ಸೂರಜ್ಗೆ ನಾನು ನನ್ನ ಧನ್ಯವಾದಗಳನ್ನ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ಇವಿಂಟೆಡ್ ಅಂತಿದ್ಯಾ? ನೀನೇ ಕಡೆ ಇವಿಂಟೆಡ್ ಹಂಗೆ ಇದೆಯಾ ನೋಡೋಕು. ಅಂದ್ರೆ ನಮ್ಮ ಮನೆ ಸ್ಪೆಷಾಲಿಟಿನೇ ಈ ಕಲ್ಗಳು. ಯಾಕಂದ್ರೆ ಮಲೆನಾಡಿನಲ್ಲಿ ಕಲ್ಲಿನ ಮನೆ ತುಂಬಾ ರೇರು. ಇದು ನನ್ ಪುಸ್ತಕಗಳ ಶೆಲ್ಫು, ಪೂರ್ತಿ ನಾವೆಲ್ಸ್ ಇದೆ ಇದು ನಂದು. ಬೆಸ್ಟ್ ಸಹೋದರಿ ಅವಾರ್ಡ್ ಸಿಕ್ಕಿತ್ತು. ವಾವ್, ನೀವೇ ಹೇಳ್ಕೋಬೇಕು, ಚೆನ್ನಾಗಿರುತ್ತೆ. ಬೆಸ್ಟ್ ಸಹೋದರಿ ಅವಾರ್ಡ್ ಸಿಕ್ಕಿರುವಂತದ್ದು 10th ಅಲ್ಲಿ 99.3% ಬಂದಿತ್ತು. 99.3%. ಇನ್ನೊಂದು 5-6 ಎಲ್ಲಿ ಹೋಯ್ತು ಮೇಡಮ್ ಅದು? ಅಂದ್ರೆ 625ಗೆ 620 ಮಾರ್ಕ್ಸ್ ಬಂದಿತ್ತು, ಬರೀ 5 ಮಾರ್ಕ್ಸ್ ಹೋಗಿತ್ತು. 15 ವರ್ಷ ಆಯ್ತು, ಈಗ್ಲೂ ಹಾಗೆ ಇದೆ. ಎಲ್ಲಾ ಕೇಳ್ತಾರೆ ಹೊಸದ ಅಂತ. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದಾರೆ ನಮ್ಮಮ್ಮ. ಕ್ಲೀನಿಂಗ್ ವಿಚಾರ ಏನೇ ಬಂದ್ರು ನಮ್ಮಮ್ಮನೇ ಮಾಡೋದು. ಅಲ್ಲಿ ಅಡ್ಗೆ ಮನೇಲಿ ಓವೆನ್ ಪಕ್ಕ ಜಾಗ ಇದೆ, ಅದ್ ನಂದು. ತೋರಿಸ್ತೀನಿ ಬನ್ನಿ. ಇಲ್ಲ ಅಮ್ಮ ಅಡ್ಗೆ ಮಾಡ್ತಿದ್ರೆ ನಂಗೆ ಇಲ್ಲಿ ಕೂರೋ ಅಭ್ಯಾಸ. ನನ್ಗೆ ಯೂಶಲಿ ಚಿಕ್ಕ ಜಾಗಗಳು ಇಷ್ಟ, ಹಾಗಾಗಿ ಇಲ್ಲಿ ಕೂತ್ಕೋತೀನಿ, ಇಲ್ಲ ಅಂದ್ರೆ ಇಲ್ಲಿ ಕೂರ್ತೀನಿ. ಯಾರೇ ಗೆಸ್ಟ್ ಬಂದ್ರು ಫಸ್ಟ್ ಈ ಚೇರ್ ಮೇಲೆ ಕೂರ್ತಾರೆ. ಹೌದಾ? ಯಾಕೆ ನಾವು ಮತ್ತೆ ಮಿಸ್ ಮಾಡೋದು? ತುಂಬಾನೇ ಕಂಫರ್ಟೇಬಲ್, ಆರಾಮಾಗಿದೆ ಅಲ್ಲ. ಬೆನ್ನು ಏನು ಬರೋಕ್ ಚಾನ್ಸೇ ಇಲ್ಲ. ಇದು ಎಷ್ಟು ಖರ್ಚಾಗಿತ್ತು ಸರ್ ಈ ಮನೆಗೆ? ಆವಾಗ ಒಂದು 30 ಲಕ್ಷ ಖರ್ಚು. ಓಹೋ, ಇವಾಗ ಆಗಿದೆ ಸರಿ ಸುಮಾರು 1 ಕೋಟಿ ಆಗಿರೋದು. 1000 ಎಪಿಸೋಡ್ಸ್ ಆದಾಗ ಗಟ್ಟಿಮೇಳ ಗಿಫ್ಟ್ ಬಂದಿದ್ದು. ಇದು ಪ್ರೋಗ್ರಾಮ್ ಅಂತೂ ತುಂಬಾ ಸೂಪರ್ ಆಗಿ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. 2 ಕೃಷ್ಣನ ಒಟ್ಟಿಗೆ ಇಟ್ಟಿದ್ದೀರಾ. ಈಗ ನೋಡಿ, ನಾವು ರಾಧಾಕೃಷ್ಣನ ಇಲ್ಲಿ ಒಟ್ಟಿಗೆ ನಿಲ್ಸಿದೀವಿ. ಈ ಕ್ಯಾಮರಾ ಈಚೆ ಪ್ಯಾನಲ್ ಆದ್ರೆ ಇಬ್ರು ಒಟ್ಟಿಗೆ. ಅಮ್ಮ ಈಗ ಬಂದ್ರು, ಇವರು ಕೂಡ ಡಾಕ್ಟರ್. ಒಂದು ಮನೆಯಲ್ಲಿ 3 ಜನ ಡಾಕ್ಟರ್ ಇದಾರೆ. ಈಗ ನಮ್ಮ ಅಣ್ಣ ವಲೀಶ್ ಅಂತ. ಲವ್ ಮ್ಯಾರೇಜಾ? ಹೌದಾ? ಇದು ಅಮ್ಮ ಅಪ್ಪನ ಬೆಡ್ರೂಮ್. ವಾವ್, ಇಲ್ಲೂ ಕೂಡ ತುಂಬಾ ಸ್ಪೇಸ್ ಇದೆ ಅಲ್ಲ? ಎಲ್ಲ ಕಡೆ ಇದು ವುಡ್ ಫಿನಿಶಿಂಗ್. ಎಲ್ಲ ಇದು ಗೆಸ್ಟ್ ರೂಮ್. ಗೆಸ್ಟ್ ರೂಮ್ ಇದು. ಯಾರಾದ್ರೂ ಗೆಸ್ಟ್ ಬಂದ್ರೆ ಇದೊಂದು ಬೊಂಬೆ. ಹೌದಾ? ಫ್ಲಫಿ ಅಂತ. ಇದು ಹೊಸದು. ಸೆಕೆಂಡ್ PU ಚೆನ್ನಾಗಿ ತೆಗ್ದೆ ಮಾರ್ಕ್ಸ್ ಅಂತ ಅಮ್ಮ ಗಿಫ್ಟ್ ಕೊಡ್ಸಿದ್ದು. ನೀವೇ ಟಿವಿಲಿ ಬರ್ತೀರಾ? ನಿಮ್ಮನೇಲೆ ಟಿವಿ ಇಲ್ಲ ನೋಡಿ. ಇದು ಚೆನ್ನಾಗಿರೋದು. ಇಲ್ಲೇ ನಡ್ಕೊಂಡು ಓದ್ತಿದ್ದೆ ನಾನು, ಸೊ ತುಂಬಾ ನೆನಪುಗಳಿವೆ. ಆಮೇಲೆ ಡ್ಯಾನ್ಸ್ ಕ್ಲಾಸ್ ಏನೇ ಇದ್ರು ಆನ್ಲೈನ್ ಇಲ್ಲೇ ಅಟೆಂಡ್ ಮಾಡ್ತಿದ್ದೆ. ಸೊ ವರ್ಕೌಟ್ ಏನೇ ಇದ್ರು ಟ್ರೆಡ್ಮಿಲ್ ಇದೆ, ಏನಾದ್ರು ಓದ್ಕೊಂಡ್ ಕೂತಿರ್ತೀನಿ, ಇಲ್ಲಾಂದ್ರೆ ಹಾಡ್ ಕೇಳ್ಕೊಂಡಿರ್ತೀನಿ. ಸೊ ಬಾಲ್ಕನಿ ಇಷ್ಟ ಅಂತ ಇಲ್ಲೇ ಜೋಕಾಲಿ ಹಾಕ್ಸಿದ್ದು. ಸೇರೋ ಕನಸಿನ ಸಂತೆ ದೂರ ಉಳಿಯಲಿ ಚಿಂತೆ ಬೆಳಗೋ ಚಂದಿರನಂತೆ ನಿಶ್ಚಿಂತೆ ನಗು ನಿನಗಾಗಲಿ ಮನಗೆನ್ನ ಮಗು ಬೆಳಕಾಗಲಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಮಲೆನಾಡಿಗೆ ಬಂದಿದ್ದೀನಿ. ಮಲೆನಾಡು ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ತೀರ್ಥಹಳ್ಳಿಯ ಭಾಗ ನೆನಪಾಗ್ಬೋದು. ಎಸ್, ನಾನಿವತ್ತಿರುವಂಥದ್ದು ತೀರ್ಥಹಳ್ಳಿಯ ಕೋಣಂದೂರಿನ ಸಮೀಪ. ಇವತ್ತು ನಾನು ತೋರಿಸ್ತಿರುವಂತಹ ಮನೆ ಯಾರ್ದು ಗೊತ್ತಾ? ನಿಮ್ಮೆಲ್ಲರೂ ಕೂಡ ಗೊತ್ತಿರಬಹುದು, ಡ್ರಾಮಾ ಜೂನಿಯರಲ್ಲಿ ಮಹತಿ ಅಂತ ನೀವೊಬ್ಬರನ್ನ ನೋಡಿರ್ತೀರ. ಸೂಪರ್ ಆಗಿ ಆ್ಯಕ್ಟ್ ಮಾಡ್ತಾಯಿದ್ರು. ತನ್ನ 10ನೇ ವಯಸ್ಸಿನಲ್ಲಿ ಸುಮಾರು 10,000ಕ್ಕೂ ಅಧಿಕ ಮಕ್ಕಳು ಆಡಿಷನ್ನಲ್ಲಿ ಭಾಗವಹಿಸಿದ್ರು. 18 ಮಕ್ಕಳಲ್ಲಿ ಇವರು ಕೂಡ ಒಬ್ಬರು ಸೆಲೆಕ್ಟ್ ಆಗ್ತಾರೆ. ಸೊ ಈಗ ನಮ್ಮೆಲ್ಲರೂ ಕೂಡ ಗಟ್ಟಿಮೇಳ ಸೀರಿಯಲಲ್ಲಿ ಮಹತಿ ಪರಿಚಯ ಇರುವಂತಹ ಒಬ್ಬಳು ಸ್ಫುರದ್ರೂಪಿ ನಟಿ. ಅವಳನ್ನು ಡಿಂಪಲ್ ಕ್ವೀನ್ ಅಂತಾನೂ ಕೂಡ ಕರಿಬಹುದು. ಸೊ ಅವರ ಮನೆಯ ಮುಂಭಾಗನೇ ಇದ್ದೀನಿ. ನನ್ನ ಜೊತೆ ಇಲ್ಲೇ ಇದ್ದಾರೆ ಅವರು. ಮಲೆನಾಡಿನ ಮನೆಯನ್ನ ತೋರಿಸೋದಕ್ಕೆ, ಮಹತಿಯವರ ಮಹಲನ್ನ ತೋರಿಸೋದಕ್ಕೆ ಇವತ್ತು ಹೆಗ್ಗದ್ದೆ ಸ್ಟುಡಿಯೋ ಇಲ್ಲಿಗೆ ಬಂದಿರುವಂಥದ್ದು. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ನಮಗೆ ನಾವೆಲ್ಲ ಭಾಗದ ಮನೆಗಳನ್ನ ತೋರಿಸ್ಕೊಂತ ಹೋಗ್ತಾ ಇರ್ತೀವಿ. ಈ ಬೆಂಗಳೂರಲ್ಲಿ ಒಂದಿಷ್ಟು ಮನೆಗಳನ್ನ ತೋರಿಸಿದ್ವಿ, ನಮ್ಮ ಕರಾವಳಿ ಭಾಗದಲ್ಲಿ ತೋರಿಸಿದ್ವಿ. ಆದ್ರೆ ಮಲೆನಾಡಿನಲ್ಲಿ ಒಂದು ಮನೆಯನ್ನ ಇವತ್ತು ಫಸ್ಟ್ ಟೈಮ್ ತೋರಿಸ್ತಾ ಇರುವಂತದ್ದು. ಹಿಂದ್ಗಡೆ ಕಾಣಿಸ್ತಾ ಇದೆ. ಮನೆಯ ಒಳಗಡೆ ಅಪ್ಪ ಅಮ್ಮ ಅಣ್ಣ ಎಲ್ಲ ಇದ್ದಾರೆ. ಈಗ ಮನೆಯ ಮುಂಭಾಗದಲ್ಲಿ ನಿಮ್ಮನ್ನ ನಿಲ್ಸ್ಕೊಂಡು ಮಾತಾಡಿಸ್ತಾ ಇದೀವಿ. ಮೇಡಮ್, ನಿಮ್ ಮನೆ ಹಿಂಗ್ ನೋಡ್ತಾ ಇದ್ರೆ ಒಂಥರ ದೇವಾಲಯ ತರ ಕಾಣುತ್ತೆ ನನಗೆ. ಯಾಕಂತ ನೀವೇ ಹೇಳಿ.
ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ಡಾಕ್ಟರ್ಸ್, ಇಬ್ರು ಆಯುರ್ವೇದಿಕ್ ಡಾಕ್ಟರ್ಸ್. ನಮ್ಮ ಪಪ್ಪ ಅಮ್ಮ ಇಬ್ರು ಸುಮಾರು ಜನ ಪೇಷಂಟ್ ನ ಟ್ರೀಟ್ ಮಾಡಿದ್ದಾರೆ. ಅಂಡ್ ಮನೇಲೆ ಮೆಡಿಸಿನ್ಸ್ ಕೂಡ, ಆಯುರ್ವೇದಿಕ್ ಮೆಡಿಸಿನ್ಸ್ ಕೂಡ ತಯಾರಾಗುತ್ತೆ. ಸೊ ನಮ್ಮನೆ ಯಾವ್ದೇ ದೇವಾಲಯಕ್ಕೂ ಕಮ್ಮಿ ಇಲ್ಲ ಅಂತಾನೆ ಹೇಳ್ಬೋದು. ಎಸ್, ಅಬ್ಸಲ್ಯೂಟ್ಲಿ. ಬನ್ನಿ ಮೇಡಮ್, ಈ ಮನೆಯ ಮುಂಭಾಗನೇ ಒಂಥರ ಚೆನ್ನಾಗಿದೆ. ಬೇರೆಯವರೆಲ್ಲ ಇಲ್ಲೆಲ್ಲ ಇಂಟರ್ಲಾಕ್ ಹಾಕಿ ಎಲ್ಲ ಫುಲ್ ಸೆಟ್ ಮಾಡ್ಬಿಟ್ಟು ನೀಟ್ ಅಂಡ್ ಕ್ಲೀನ್ ಆಗಿರ್ಬೇಕು ಅಂತ ಹೇಳಿದ್ರೆ, ನಿಮ್ ತಂದೆಯವ್ರು ಹಾಗಲ್ಲ. ನಾನಿರುವಂತಹ ಮನೆಯ ಮುಂಭಾಗ ಗಿಡಗಳಿರ್ಬೇಕು, ನನಗ್ ಗೊತ್ತಿಲ್ಲ, ಅದು ಹಸಿರಸರಾಗಿರ್ಬೇಕು ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಸೊ ಹಂಗಾಗಿ ಅವರು ಬೆಳಿಗ್ಗೆ ನನಗೆ ಇವತ್ತು ಸಿಕ್ಕದಾಗ್ಲೂ ಕೂಡ ಅದೇ ಹೇಳಿದ್ರು, ನಾವ್ ಎಲ್ಲಿರ್ತೀವಿ ಅಲ್ಲಿ ಕಾಡನ್ನ ಉಳಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತ. ನಿಮ್ ಮನೆಯ ಮುಂಭಾಗನು ಒಂದಿಷ್ಟು ವಿವಿಧ ಬಗೆಯ ಸಸ್ಯಗಳಿದೆ. ಅವ್ರ ಹತ್ರ ಕೇಳಿದೆ ನಾನು, ಏನೋ ಗಿಡ ನಟ್ಟಿದ್ದೀರಾ, ಓಕೆ, ಇದನ್ನೆಲ್ಲ ಯಾಕೆ ಸರ್ ಹಿಂಗೆ ಬಿಟ್ಟಿದ್ದೀರಾ ಅಂತ. ಅವ್ರು ಅದಕ್ಕೆ ಹೇಳಿದ್ರು, ಇಲ್ಲ ಇಲ್ಲೂ ಒಂದ್ ಜಾತಿ, ಯಾವ್ದಾದ್ರು ಒಂದ್ ಜಾತಿಯ ನಮಗ್ ಬೇಕಾಗಿರುವಂತಹ ಸಸ್ಯಗಳು ಸಿಗ್ತಾವೆ, ಅದರಿಂದ ಔಷಧವನ್ನ ತಯಾರು ಮಾಡ್ತೀವಿ ನಾನು ಅಂತ ಹೇಳಿದ್ರು. ಸೊ ಇಲ್ಲಿ ಬಂದ್ರೆ ನಿಮ್ಮ ಒಂದು ಕ್ಲಿನಿಕ್ ಸಂಬಂಧಿಸಿರುವಂತ ಇಲ್ಲಿ ಫಾರ್ಮಸಿ ಎಂಟ್ರೆನ್ಸ್, ಅಂದ್ರೆ ಇಲ್ಲಿ ಪೇಷಂಟ್ಸ್ ಹೋಗ್ಬೋದು ಒಳಗಡೆ ಪಪ್ಪನ ಮೀಟ್ ಮಾಡಕ್ಕೆ. ಮೇಲ್ಗಡೆ ಫ್ಲೋರ್ ನಮ್ಮನೆ, ಮೇಲ್ಗಡೆ 2 ಫ್ಲೋರ್ ನಮ್ಮನೆ. ನಿಮ್ ಮನೆಯ ಇಲ್ಲಿ ಒಂದಿಷ್ಟು ಕಲ್ಲುಗಳನ್ನ ನೋಡಿದ್ರೆ ಖುಷಿ ಆಗುತ್ತೆ ಮೇಡಮ್. ಇಲ್ಲಿ ನೋಡಿ ಈ ಕಲ್ಲುಗಳು, ಎಸ್, ಅಂದ್ರೆ ನಮ್ ಮನೆ ಸ್ಪೆಷಾಲಿಟಿನೇ ಈ ಕಲ್ಲುಗಳು. ಯಾಕಂದ್ರೆ ಮಲೆನಾಡಿನಲ್ಲಿ ಕಲ್ಲಿನ ಮನೆ ತುಂಬಾ ರೇರು. ಸೊ ಅವಾಗಿನ ಕಾಲದಿಂದಲೂ ಎಷ್ಟು ಮನೆ ಕಟ್ಟೆ ಆಲ್ಮೋಸ್ಟ್ 16 ಇಯರ್ಸ್ ಆಗ್ತಾ ಬಂತು. ಸೊ ಅವಾಗಿನ ಕಾಲದಿಂದಲೂ ಈಗ್ಲೂ ಅಷ್ಟೇ ಈ ಏರಿಯಾದಲ್ಲಿ ಯಾವುದೇ ರೀತಿ ಕಲ್ಲಿನ ಮನೆ ಇಲ್ಲ, ನಮ್ದು ಒಂದೇ ಇರೋದು. ಇದು ಒಂಥರ ಕಲ್ಲಿನ ಮನೆ, ಈಗ ಯುನೀಕ್ ಮನೆ, ಮಹತಿ ಮಹಲ್, ಅದ್ರ ಜೊತೆಗೆ ಕಲ್ಲಿನ ಮಹಲ್ ಇದು. ಸೊ ಎಷ್ಟು ಬೆಡ್ರೂಮ್ ಇದೆ ಒಳಗಡೆ? 3 ಬೆಡ್ರೂಮ್ ಇದೆ, ಮೇಲೊಂದು ಫ್ಲೋರ್ ಇದೆ. ಓಕೆ, ಅಂದ್ರೆ ಆ ಮೇಲ್ ಫ್ಲೋರ್ ಇವರಿಗೆ ಸ್ಪೆಷಲ್ ಆಗಿ ಮಾಡಿಸಿಟ್ಟಿರುವಂಗೆ ಇದೆ. ಯಾಕಂದ್ರೆ ಈ ಮನೆ ಕಟ್ಟುವಾಗ ಇವ್ರು ಹುಟ್ಟಿರ್ಲಿಲ್ಲ ಅಂತೆ ಅಲ್ವಾ ಮೇಡಮ್? ನಾನೇನು ಕನ್ಸ್ಟ್ರಕ್ಷನ್ ನೋಡಿರ್ಲಿಲ್ಲ, ನನಗೆ ನೋಡ್ಬೇಕು ಅಂತ ತುಂಬಾ ಇಷ್ಟ ಆಯ್ತು ಮನೆ ಹೇಗ್ ಕಟ್ಟಿದ್ರು ಅಂತ. ಸೊ ಹಾಗಾಗಿ ಮತ್ತೆ ಅಲ್ಲಿ ಮೇಲ್ ಫ್ಲೋರ್ ಕನ್ಸ್ಟ್ರಕ್ಟ್. ಏನಾದ್ರು ಹೇಳ್ತಾ ಇದ್ರ ತಂದೆಯವರು, ನೋಡಮ್ಮ ನಿನ್ಗೋಸ್ಕರ ಹಿಂಗ್ ಕಟ್ಟಿದೀನಿ ನಾನು, ಹಂಗ್ ಕಟ್ಟಿದೀನಿ ಅಂತ ಏನಾದ್ರು ಸ್ಪೆಷಲ್ ಆಗಿ ಕತೆಗಳನ್ನ ಹೇಳಿದಿತ್ತ? ಸುಮಾರಿದೆ. ಅಂದ್ರೆ ಈಗ ನನ್ಗೆ ವಿಂಡೋ ಸೈಡ್ ತುಂಬಾ ಇಷ್ಟ, ಸೊ ಹಾಗಾಗಿ ಅಲ್ಲೇ ಒಂದು ವುಡನ್ ಚೇರ್ ಹಾಕ್ಸಿದ್ದಾರೆ. ಆಮೇಲೆ ನನ್ಗೆ ಪುಸ್ತಕಗಳನ್ನ ಓದೋ ಹವ್ಯಾಸ ಇದೆ, ಹಾಗಾಗಿ ಅಲ್ಲೇ ಕೂತ್ಕೊಂಡು ಓದ್ತೀನಿ, ಇಲ್ಲಾಂದ್ರೆ ಮೇಲಿನ ಫ್ಲೋರ್ ಹೋಗ್ತೀನಿ ಜೋಕಾಲಿ ಹತ್ರ. ಸೊ ಸುಮಾರು ಕತೆಗಳಿದೆ. ಅಂದ್ರೆ ನಾನ್ ಅವಾಗಿನ ಹುಟ್ಟಿರ್ಲಿಲ್ಲಲ್ಲ, ಸೊ ಹಾಗಾಗಿ ಆಮೇಲೆಲ್ಲ ಹೇಳಿದ್ರು ಕತೆಗಳು, ಹಿಂಗೆ ಈ ತರ ಮಾಡಿದ್ವಿ. ನೋಡಿ, ಅದು ಹುಟ್ಟೋಕಿನ್ ಮುಂಚೆನೆ ಇಷ್ಟೆಲ್ಲ ಪ್ಲಾನ್ ಮಾಡಿ ಮಗಳಿಗೋಸ್ಕರ ರೆಡಿ ಮಾಡಿರುವಂತಹ ತಂದೆಯನ್ನು ಮಾತಾಡಿಸ್ತೀನಿ ಈಗ. ಜೊತೆಗೆ ನೋಡಿ ಇಷ್ಟು ಜಾಗ ಇದೆ, ಕಾರಿಡಾರ್ ಇದು. ಹೊರಗಡೆ ಫುಲ್ ಫಾರ್ಮಸಿ ಸ್ಟಾರ್ಟ್ ಆಗುತ್ತೆ. ಹಿಂದ್ಗಡೆ 2 ಬಿಲ್ಡಿಂಗ್ ಫಾರ್ಮಸಿ ಇದೆ, ಇಲ್ಲಿ 2 ಫ್ಲೋರ್ ಮನೆ ಇದೆ. ಎಸ್, ಒಳಗಡೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲೂ ಒಂದಿಷ್ಟು ಅಂದ್ರೆ ಇವರು ಹಳ್ಳಿಯ, ಅಂದ್ರೆ ಈಗ ನಾವು ಪ್ರಕೃತಿ ದತ್ತವ ಕೆಲವೊಂದು ಮನೆಗಳನ್ನ ನಾವೆಲ್ಲ ಹಿಂದಿನ ತಲೆಮಾರಲ್ಲಿ ನೋಡಿದ್ದೇವೆ, ಆ ತರ ಒಂದು ಸೆಗ್ಮೆಂಟ್ಗೆ ಒಲವನ್ನ ಇಟ್ಕೊಂಡು ಈ ಮನೆಯನ್ನ ರೆಡಿ ಮಾಡಿದಾರೆ ಅನ್ನೋದು ಪಕ್ಕ ಗೊತ್ತಾಗುತ್ತೆ. ಮನೆಯ ಪ್ರತಿ ಒಂದು ಆಯಾನು ಕೂಡ ಒಂಥರ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಮಲೆನಾಡಿಗೆ ಬಂದ್ರೆ ನಾವು ಹಂಚಿನ ಮನೆನೇ ಜಾಸ್ತಿ ನೋಡೋದು. ಮೇಲ್ಗಡೆ ಟೆರೆಸ್ ಇದ್ರು ಕೂಡ ಅದ್ರ ಮೇಲ್ ಹಂಚ್ ಹಾಕಿದ್ದಾರೆ. ಹೌದು, ಅಂದ್ರೆ ಅಪ್ಪಂಗ್ ಇಷ್ಟ ಇತ್ತು ಹಂಚೆ ಇರ್ಬೇಕು, ರೂಫ್ ಇರಬಾರ್ದು ಅಂತ. ಯಾಕಂದ್ರೆ ಮಲೆನಾಡು ಅಂದ ತಕ್ಷಣ ನೆನಪಾಗದೆ ಹಂಚಿನ ಮನೆಗಳು. ಆಮೇಲೆ ಮೇಲಿನ ಫ್ಲೋರ್ ನೋಡಿದ್ರೆ ನಿಮ್ಗೆ ಇನ್ನ ಖುಷಿ ಆಗುತ್ತೆ, ಯಾಕಂದ್ರೆ ಅಲ್ಲಿ ಹಳ್ಳಿ ಸ್ಟೈಲ್ ಅಲ್ಲೇ ಎಲ್ಲ ಮಾಡಿದ್ದಾರೆ, ಎಲ್ಲ ಇದೆ. ಅದನ್ನ ತೋರಿಸೋಣ. ಈಗ ಮನೆ ಒಳಗಡೆ ಎಂಟ್ರಿ ಆಗೋಣ, ಬನ್ನಿ ಮೇಡಮ್. ಸೊ ಫಸ್ಟ್ ಫ್ಲೋರ್ ಅಲ್ಲಿ ಮನೆ ಇರುವಂತದ್ದು. ಫಸ್ಟ್ ಫ್ಲೋರ್ ಅಲ್ಲಿ ಮನೆ ಇರುವಂತದ್ದು. ನಿಮ್ಮ ತಂದೆ ಮತ್ತೆ ತಾಯಿ ಇಬ್ರು ಆಯುರ್ವೇದ ವಿಭಾಗದಲ್ಲಿ ವೈದ್ಯರಾಗಿರೋದ್ರಿಂದ ಬಹುಶಃ ಆಯುರ್ವೇದಕ್ಕೆ ಸಂಬಂಧಿಸಿರುವಂತೆ ಮನೆ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ತಂದೆ ತಾಯಿ ಪ್ಲಾನ್ ಆಗಿರ್ಬೋದು. ಅಂದ್ರೆ ಪಪ್ಪಂಗ ಆದಷ್ಟು ಎಲ್ಲ ನ್ಯಾಚುರಲ್ ಆಗಿರ್ಲಿ, ವುಡ್ ಆಗ್ಲಿ ಆ ತರದೆಲ್ಲ ಇತ್ತು. ಸೊ ಎಲ್ಲ ವುಡನ್ ವರ್ಕ್ಸ್ ಆ ತರದೇ ಇದೆ ಮನೆ ಪೂರ್ತಿ. ಈಗ ನಿಮ್ಮ ಅಭಿಮಾನಿಗಳು ಸುಮಾರು ಜನ ಈ ಕಾರ್ಯಕ್ರಮ ನೋಡುವವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ. ನೋಡಿ, ಮನೆ ಎಂಟ್ರಿ ಆದ್ರೆ ಅಲ್ಲಿ ಮೂಲೆಯಲ್ಲಿ ಏನೋ ಒಂದು ಇಟ್ಟಿದ್ದಾರೆ, ಏನ್ ಮೇಡಮ್ ಅದು? ಅದು ವೇಸ್ ಆಕ್ಚುಲಿ, ಅಂದ್ರೆ ಇನ್ನ ಚೆನ್ನಾಗಿತ್ತು, ಈಗ ಸ್ವಲ್ಪ ಹಳೇದಾಗಿದೆ ಅಲ್ಲ, ಹಾಗಾಗಿ ಆಗಿದೆ. ವಾವ್, ತುಂಬಾ ಚೆನ್ನಾಗಿದೆ. ಅದು ಹಳೆಯ ಕಾಲದ್ದೇನೋ ಒಂಥರ ಐಟಮ್ ತರ ಕಾಣಿಸುತ್ತೆ, ಆಂಟಿಕ್ ಪೀಸ್ ಅದು. ಹಾಗಾಗಿ ಓಕೆ, ಓಪನ್ ಮಾಡಿ ಹೋಗೋಣ. ಎಸ್. ವಾವ್, ಇಲ್ಲಿ ಎಂಟ್ರಿ ಆದ್ರೆ ಕೆಲವೊಂದು ಪುಸ್ತಕಗಳಿದೆ. ಇದು ನನ್ನ ಪುಸ್ತಕಗಳ ಶೆಲ್ಫ್. ಓಕೆ, ಪೂರ್ತಿ ನಾವೆಲ್ಸ್ ಇದೆ ಇದು ನಂದು. ಅಂದ್ರೆ ಬುಕ್ಸ್ ಗಳನ್ನ ಓದ್ತಾನೆ ಇರ್ತೀರಾ ನೀವು? ಅಂದ್ರೆ ಟೈಮ್ ಸಿಕ್ದಾಗೆಲ್ಲ, ಈಗ ಫೋನ್ ನೋಡೋ ಬದಲು ನಾವೆಲ್ಸ್ ಓದ್ಬೋದು ಅಂತ. ಅಂದ್ರೆ ಈಗ ಫೋನ್ ನೋಡೋದಾದ್ರೆ ಕಣ್ಣಿಗೆಲ್ಲ ಪೇನ್ ಆಗುತ್ತೆ, ಒಳ್ಳೆ ಹ್ಯಾಬಿಟ್ ಅಲ್ಲ. ಹಾಗಾಗಿ ಫ್ರೀ ಟೈಮ್ ಓದೋದ್ ಬಿಟ್ಟು, ಅಂದ್ರೆ ನನ್ ಕಾಲೇಜ್ ಬುಕ್ಸ್ ಬಿಟ್ರೆ ಇದನ್ನ ಓದ್ತೀನಿ, ಎಂಟರ್ಟೈನ್ಮೆಂಟ್ ಓದ್ತಾ ಇರ್ತೀರಾ. ಎಸ್, ಇಲ್ಲಿ ಬನ್ನಿ ನೋಡಿ, ಇದು ಜಿ ಕನ್ನಡ ಕುಟುಂಬ ಅವಾರ್ಡ್ 2019
ಬೆಸ್ಟ್ ಸಹೋದರಿ ಅವಾರ್ಡ್ ಸಿಕ್ಕಿತ್ತು. ವಾ ನೀವೇ ಹೇಳ್ಕೋಬೇಕು, ಚೆನ್ನಾಗಿರುತ್ತೆ. ಬೆಸ್ಟ್ ಸಹೋದರಿ ಅವಾರ್ಡ್ ಸಿಕ್ಕಿರುವಂತದ್ದು. ಸೊ ಇಲ್ಲಿ ಬಂದ್ರೆ ಇದು ಜಿ ಕನ್ನಡ ಮಹೋತ್ಸವ 15 years ಆಗಿತ್ತು ಜಿ ಕನ್ನಡಕ್ಕೆ. ಅವಾಗ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಒಂದು ಮೊಮೆಂಟಮ್ ಸಿಕ್ತು. ಬಹುಶಃ ಇದು ತಗೊಳ್ಳುವಾಗ್ಲೂ ಗೊತ್ತಿಲ್ಲ ನಿಮ್ಗೆ, ನಾವು ಬರ್ತೀವಿ ನಿಮ್ಮ ಮನೆಗೆ ಇದನ್ನ ತೋರಿಸ್ತೀವಿ ಅಂತ. ಈಗ ನೋಡಿ ನಾವು ಬಂದು ಇದನ್ನ ಹಿಡ್ಕೊಂಡು ಹಿಂಗೆಲ್ಲ ಮುಟ್ಟಿ ಇದನ್ನ ತೋರಿಸ್ತಿದೀವಿ, ನಮ್ ಜನತೆಗೆ ತೋರಿಸ್ತಾ ಇದೀವಿ. ತುಂಬಾ ಜನರಿಗೆ ಖುಷಿ ಆಗ್ಬಹುದು ಇದು. ಸೊ ಒಳಗಡೆ ಹೋದ್ರೆ ಇದು ನಂದು. ನನ್ 10th ಅಲ್ಲಿ 99.3% ಬಂದಿತ್ತು. 99.3%. ಇನ್ನೊಂದು 5-6 ಎಲ್ಲಿ ಹೋಯ್ತು ಮೇಡಮ್ ಅದು? ಅಂದ್ರೆ 625ಗೆ 620 ಮಾರ್ಕ್ಸ್ ಬಂದಿತ್ತು, ಬರೀ 5 ಮಾರ್ಕ್ಸ್ ಹೋಗಿತ್ತು. ಸ್ಟೇಟ್ ಗೆ 6th ರ್ಯಾಂಕ್. ಹೌದಾ? ಕರ್ನಾಟಕ ಯಾವ ಇಯರ್ ಅದು? 2020 ಸೂಪರ್. ಆ ಟೈಮ್ ಅಲ್ಲಿ. ಸೊ ಅದಕ್ಕೋಸ್ಕರ ನಮ್ ಸ್ಕೂಲ್ ಅವ್ರು ಕೊಟ್ಟಿದ್ದೀವಿ. ನಮ್ ಜೊತೆಗಿರೋರು ಇವತ್ತು 99.20% ತಗೊಂಡವರು. ನಾವು ಈಗ ಇಂಟರ್ವ್ಯೂ ಮಾಡ್ತಾ ಇರುವಂತ ವ್ಯಕ್ತಿ ಜೊತೆಗೆ ನೋಡಿ ಅವ್ರ ಹತ್ರ ನಿಂತ್ಕೊಂಡು ನಾವು ಮಾತಾಡ್ತಿದೀವಿ, ಅದೇ ನಮ್ ಖುಷಿ. ಎಸ್, ಇಲ್ಲಿ ಬಂದ್ರೆ ದೇವ್ರ ಮನೆ. ಇದು ನಮ್ ದೇವ್ರ ಮನೆ. ಪೂಜೆಗೆ ವಿಶೇಷವಾದ ಪ್ರಾಧಾನ್ಯತೆ ನಿಮ್ಮ ಕುಟುಂಬದಲ್ಲಿ ಇದೆ ಅನ್ನೋದು ಗೊತ್ತು ನನಗೆ. ಓಕೆ, ನಿಮ್ಮ ಮನೆ ದೇವ್ರು ಯಾವ್ದು ಮೇಡಮ್? ಕಾರ್ತಿಕೇಯ, ಉಳ್ಳೂರ್ ಕಾರ್ತಿಕೇಯ. ಓಕೆ. ಪ್ರತಿದಿನ ಹೇಗೆ ನಿಮ್ಮ ಪೂಜೆಗಳು ನಡೆಯೋದು? ಬೆಳಗ್ಗೆ ಆದ್ರೆ ಪಪ್ಪಂದು ಸಂಧ್ಯಾವನ್ನೇ ಮತ್ತೆ ಪೂಜೆ ನಡೆಯುತ್ತೆ. ಹಾಗೆ ಮಂಗಳಾರತಿ ಪ್ರಸಾದ ತಗೊಂಡು ದಿನಚರಿ ಶುರು ಆಗುತ್ತೆ ಅಲ್ಲಿಂದ. ಅಂದ್ರೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಪ್ರಸಾದ ಎಲ್ಲ ತಗೊಂಡು ದಿನಚರಿ ಶುರು ಆಗುತ್ತೆ. ಈಗ ನೀವು ಬೆಂಗಳೂರು ಮತ್ತೆ ಈ ಕೋಣಂದೂರು ಇವೆರಡರಲ್ಲೂ ಟ್ರಾವೆಲಿಂಗ್ ಅಲ್ಲೇ ಇರ್ತೀರಾ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ 10 ವರ್ಷ ಆದ ಕೂಡಲೇ ಡ್ರಾಮಾ ಜೂನಿಯರ್ ಹೋಗ್ತೀರಾ, ಫೈನಲ್ ವರೆಗೂ ನೀವಿದ್ರಿ. ಅನಂತರ ಈಗ ಮತ್ತೆ ಸೀರಿಯಲ್ಗಳು, ಸಿನಿಮಾಗಳು ಎಲ್ಲದ್ರಲ್ಲಿ ಬಿಸಿ ಆಗಿದ್ದೀರಾ. ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು? ಅಂದ್ರೆ 10 years ಇದ್ದಾಗ ಡ್ರಾಮಾ ಜೂನಿಯರ್ಸ್ ಬಂದೆ, 10 ವರ್ಷ ಇದ್ದಾಗ. ಸೊ ಅಲ್ಲಿಂದ ನನ್ ಜರ್ನಿ ಶುರು ಆಗಿದ್ದು. ಪ್ರತಿ ಸಲ ಶೂಟ್ ಇರುವಾಗ ಪಾಪ ಅಪ್ಪ ಅಥವಾ ಅಮ್ಮ ರಜೆ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರು ನನ್ನ ಬೆಂಗಳೂರು ತನಕ. ಕರ್ಕೊಂಡೋಗಿ ಅಮ್ಮ ಪಪ್ಪ ಯಾರಾದ್ರೂ ಒಬ್ರು ಕರ್ಕೊಂಡು ಹೋಗ್ತಾ ಇದ್ರು. ಸೊ ಶೂಟಿಂಗ್ ಮುಗಿಸ್ಕೊಂಡು ಅಲ್ಲಿ ಶೂಟಿಂಗ್ ಅಲ್ಲಿ ನಾನು ಒಬ್ಳೆ ಆಗ್ತೀನಲ್ವಾ, ಹಾಗಾಗಿ ಶೂಟಿಂಗ್ ಪ್ರತಿದಿನ ಡ್ರಾಮಾ ಜೂನಿಯರ್ಸ್ ಪ್ರಾಕ್ಟೀಸ್ ಗೆ ನಮ್ಮ ಅಮ್ಮ ನಮ್ಮ ಅಪ್ಪ, ಅಮ್ಮಮ್ಮ ತಾತಿ ಅಂತ ಕರಿತೀನಿ, ಅವ್ರಿಬ್ರು ಪಾಪ ಪ್ರತಿ ಸಲ ನನ್ನ ಪ್ರಾಕ್ಟೀಸ್ ಕರ್ಕೊಂಡು ಹೋಗ್ತಿದ್ರು. ಕಲಾಗ್ರಾಮ ಅನ್ನೋ ಜಾಗದಲ್ಲಿ ಪ್ರಾಕ್ಟೀಸ್ ನಡೀತಾ ಇತ್ತು ಡ್ರಾಮಾ ಜೂನಿಯರ್ಸ್. 4 ದಿನ ಅಮ್ಮಮ್ಮ ತಾತಿಯ ಇಬ್ರು ಬಂದು ನನ್ನ ಕರ್ಕೊಂಡು ಹೋಗ್ತಿದ್ರು. ನಮ್ ತಾತ ಏನ್ ಮಾಡ್ತಿದ್ರು ಅಂದ್ರೆ ಡೈಲಾಗ್ಸ್ ಹೇಳ್ಕೊಡ್ತಾ ಇದ್ರು ನನ್ಗೆ. ಸೊ ಖುಷಿ ಆಗುತ್ತೆ, ನನ್ ಜರ್ನಿಲಿ ಇಷ್ಟೊಂದು ಸಪೋರ್ಟಿವ್ ಆಗಿದಾರ ಎಲ್ರು ಅಂತ ತುಂಬಾನೇ ಖುಷಿ ಆಗುತ್ತೆ. ಈಗ ನನಗೂ ಒಂದು ಡೌಟ್, ಕ್ವಶನ್ಸ್ ಇದೆ, ಮತ್ತೆ ನಮ್ಮ ವೀಕ್ಷಕರಿಗೂ ಇರಬಹುದು. ಅದೇನಪ್ಪಾ ಅಂತ ಹೇಳಿದ್ರೆ, ಈ ಸಿಂಗರ್ಸ್ಗಳು, ಆಕ್ಟರ್ಸ್ಗಳು ಮತ್ತೆ ಈ ತರ ವಿಭಾಗದಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ, ಇವ್ರು ಶಾಲೆನ ಹೆಂಗ್ ಮ್ಯಾನೇಜ್ ಮಾಡ್ತಾರೆ? ಇವ್ರಿಗೆ ಶಾಲೆನೇ ಇರೋದಿಲ್ವಾ? ನೋಡಿದ್ರೆ SSLC ಎಕ್ಸಾಮ್ ಬರ್ದೆ, PUC ಎಕ್ಸಾಮ್ ಬರ್ದೆ ಅಂತೆಲ್ಲ ಸ್ಟೇಟಸ್ ಹಾಕ್ತಾರೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀವಿ. ನೀವು ಹೆಂಗೆ ಮ್ಯಾನೇಜ್ ಮಾಡೋದು? ನಿಮ್ಗೆ ಏನಾದ್ರು ಸ್ಪೆಷಲ್ ರಜೆಗಳನ್ನು ಕೊಡ್ತಾರಾ? ಅದಕ್ಕೇನಾದ್ರು ಆದ್ಯತೆ ಇದೆಯಾ ಹೇಗೆ ಅಂತ? ಅಂದ್ರೆ ಸ್ಕೂಲ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ತರ ಸ್ಕೂಲು ಅಂತ. ನಾನ್ ಸೇರಿದ್ದು ಸ್ಕೂಲು ನ್ಯಾಷನಲ್ ಹೈಸ್ಕೂಲ್, ಅಂದ್ರೆ ರಾಷ್ಟ್ರೀಯ ಪ್ರೌಢಶಾಲೆ. ಅಲ್ಲಿ ತುಂಬಾನೇ ಸಪೋರ್ಟಿವ್ ಇದ್ರು. ನಾನು ಏನೇ ಮಾಡ್ಬೇಕು ಅಂದ್ರೆ ಸಪೋರ್ಟ್ ಮಾಡ್ತಾ ಇದ್ರು ನಮ್ ಪ್ರಿನ್ಸಿಪಲ್ ಎಲ್ಲ. ಸೊ ಅವ್ರೇನ್ ಮಾಡ್ತಿದ್ರು ಅಂದ್ರೆ, ಈಗ ಶೂಟಿಂಗ್ ಇತ್ತು ಅಂದ್ರೆ ಪರವಾಗಿಲ್ಲ ಪುಟ್ಟ, ನೀನ್ ಹೋಗು, ನೀನ್ ಮ್ಯಾನೇಜ್ ಮಾಡ್ತೀಯ ಸ್ಟಡೀಸ್ ಅಂತ ಅವರೇ ಸಪೋರ್ಟ್ ಮಾಡ್ತಾ ಇದ್ರು. ನಾನೇನ್ ಮಾಡ್ತೀನಿ ಅಂದ್ರೆ, ಈಗ ಶೂಟಿಂಗ್ ಟೈಮ್ ಅಲ್ಲಿ ಬುಕ್ಸ್ ತಗೊಂಡ್ ಹೋಗ್ತಿದ್ದೆ, ನನ್ ಸ್ಕೂಲ್ ಸಂಬಂಧಪಟ್ಟಿದ್ ಬುಕ್ಸ್ ಎಲ್ಲ ಅಲ್ಲೇ ತಗೊಂಡೋಗಿ ನನ್ ಫ್ರೆಂಡ್ಸ್ ಕಾಲ್ ಮಾಡ್ತಿದ್ದೆ. ಇವತ್ತೇನ್ ಲೆಸನ್ ಮಾಡಿದ್ರು ಕ್ಲಾಸ್ ಅಲ್ಲಿ, ಮಿಸ್ ಮಾಡಿರ್ತೀನಲ್ಲ, ಶೂಟಿಂಗ್ ಬಂದಿರ್ತೀನಲ್ಲ, ಅದನ್ನ ಅವತ್ತೇ ಓದ್ಕೊಬಿಡ್ತಿದ್ದೆ. ಈಗ ಶೂಟಿಂಗ್ ಅಲ್ಲಿ ಫ್ರೀ ಟೈಮ್ ಸಿಗ್ತಾ, ಒಂದ್ ಸೀನ್ ಗ್ಯಾಪ್ ಇರುತ್ತೆ, ಯಾರ್ದು ಬೇರೆಯವ್ರ ಸೀನ್ ನಡೀತಿದೆ ಅಂದ್ರೆ ನಾನ್ ಆ ಟೈಮ್ ಅಲ್ಲಿ ಟೈಮ್ ವೇಸ್ಟ್ ಮಾಡ್ದೆ ಓದಕ್ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಅದೇ ರೀತಿ ನನ್ 10 ವರ್ಷದಿಂದ ಜರ್ನಿ ಹಾಗೆ ನಡೀತಿದೆ. ಹಾಗಾದ್ರೆ ಈಗ ಪೇರೆಂಟ್ಸ್ ಗಳು ತೊಂದ್ರೆ ತಗೊಳ್ಳೋದು ಬೇಡ, ಯಾರಾದ್ರೂ ನಮ್ಮ ಮಕ್ಕಳು ಟಿವಿಗೆ ಹೋಗ್ಬೇಕು, ಇಲ್ಲ ಆಕ್ಟರ್ ಆಗ್ಬೇಕು ಅನ್ನೋರು ಒಂದು ಕೂಲ್ ಆಗಿರ್ಬಹುದು. ಹಾಗಾದ್ರೆ ಅಂದ್ರೆ ಅವ್ರು ಮ್ಯಾನೇಜ್ ಮಾಡೋ ಕೆಪಾಸಿಟಿ ಮೇಲೆ ಹೋಗುತ್ತೆ. ಈಗ ಓದೋದ್ನು ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇದ್ರೆ ಖಂಡಿತವಾಗ್ಲೂ ಕಳಿಸಬಹುದು. ಎಸ್ ಖಂಡಿತ ಮೇಡಮ್. ಈಗ ನಿಮ್ಮ ಅಡುಗೆ ಮನೆಯನ್ನ ತೋರಿಸ್ತೀರಾ ನಮ್ಗೆ? ಅಡುಗೆ ಮನೆ ವೆರಿ ಇಂಪಾರ್ಟೆಂಟ್. ಸೊ ಆಮೇಲೆ ಅಮ್ಮ ಅಪ್ಪನ ಪರಿಚಯ ಮಾಡೋಣ. ಎಲ್ಲ ವುಡ್ ಫಿನಿಶ್. ಇದು ಸಿಕ್ಕಾಪಟ್ಟೆ ಹಳೆ ವುಡ್. ಇಷ್ಟು ಒಂದು 15 ವರ್ಷ ಆಯ್ತು, ಈಗ್ಲೂ ಹಾಗೆ ಇದೆ. ಎಲ್ಲಾ ಕೇಳ್ತಾರೆ ಹೊಸದ ಅಂತ. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದಾರೆ ನಮ್ಮಮ್ಮ. ಕ್ಲೀನಿಂಗ್ ವಿಚಾರ ಏನೇ ಬಂದ್ರು ನಮ್ಮಮ್ಮನೇ ಮಾಡೋದು. ನಾನು ಅಣ್ಣ ಒಂಚೂರು ನಾನು ಅಣ್ಣ ಪಪ್ಪ ಎಲ್ಲ ಹೆಲ್ಪ್ ಮಾಡ್ತೀವಿ, ಬಟ್ ಎಲ್ಲಾ ಕ್ರೆಡಿಟ್ ನಮ್ಮಮ್ಮ. ಆಮೇಲೆ ಆ ಟೈಲ್ಸ್ ಇದೆಯಲ್ಲ ನೀವು ಹಾಕಿದಿರಲ್ಲ, ಅದು ಕೂಡ ತುಂಬಾ ಪಳ ಅಂತ ಹೊಳಿತಿದೆ ನೋಡಿ ಇವತ್ತು. ನಿಜ, ನಮ್ಮಮ್ಮನೇ ಕಾರಣ ಇದಕ್ಕೆಲ್ಲ. ನೋಡಿ ಇವತ್ತಿನ ಮನೆಗಳಲ್ಲಿ ಏನೋ ಒಂಥರ ಹೊಸ ತರ ನೋಡ್ತೀವಿ, ಆದ್ರೆ ಇಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸೋದಿಲ್ಲ. ಇದೇ ಒಂಥರ ಚೆನ್ನಾಗಿದೆ ಮೇಡಮ್. ಸುಮಾರು 16 ವರ್ಷ ಆಗ್ತಾ ಬಂತು, ಆದ್ರೂ ಹೊಸ ತರ ಇದೆ ಪಳಪಳ ಅಂತ. ಇವೆಲ್ಲ ಈಗ ಸಿಗದೇ ಇಲ್ಲ ಈ ತರ ವುಡ್ ಎಲ್ಲ. ಹೌದು ಈಗ ಹುಡುಕಿದ್ರು ಸಿಗಲ್ಲ.
ಮತ್ತೆ ನೋಡಿ ಅದು 16 ವರ್ಷ 17 ವರ್ಷ ಆದ್ರೂನು ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇವತ್ತು ನಾವೇನಾದ್ರೂ ಸ್ಟೀಲ್ ಇಂದನೋ ಅಥವಾ ಬೇರೆದ್ರಿಂದ ಮಾಡಿದ್ರು ಕೂಡ ಅಷ್ಟು ಚೆನ್ನಾಗಿ ಬರಲ್ಲ ಅದು. ಖಂಡಿತ. ಸೊ ಇಲ್ಲಿ ಅಡಿಗೆ ಪ್ರಿಪೇರ್ ಆಗುತ್ತಾ? ಇಲ್ಲಿ ಅಡಿಗೆ, ಆ ಕಡೆ ಅಡಿಗೆ ಜಾಸ್ತಿ. ಇಲ್ಲಿ ಏನೇ ಇದ್ರೂ ಇನ್ನೊಂದು ಅಡಿಗೆ ಮನೆ ಇದೆಯಾ? ಯುಟಿಲಿಟಿ. ಓಕೆ, ಶೂರ್. ಅಲ್ಲಿ ಅಡಿಗೆ ಆಗುತ್ತೆ. ಇಲ್ಲಿ ಏನೇ ದಿನಸಿ ಸಾಮಗ್ರಿ ವಸ್ತುಗಳಿಡೋ ಜಾಗ. ಹೇಳ್ತೀರಾ? ಇದು ಅಡಿಗೆ ಮನೆ. ಇಲ್ಲಿ ಯೂಶಲಿ ಅಡಿಗೆ ಆಗುತ್ತೆ. ನೀವು ಪ್ಯೂರ್ ವೆಜ್? ಪ್ಯೂರ್ ವೆಜಿಟೇರಿಯನ್. ಓಕೆ ಓಕೆ. ನೈಸ್. ನಿಮ್ಗೆ ಈ ಅಡುಗೆ ಮನೆ ವಿಚಾರದಲ್ಲಿ ಹೆಣ್ಮಗಳಾದ್ರಿಂದ ಕೇಳ್ತಾ ಇದ್ದೀನಿ, ಯಾವ ಮೂಲೆ ತುಂಬಾ ಇಷ್ಟ ನಿಮ್ಗೆ? ಅಮ್ಮ ಏನಾದ್ರು ಮಾಡ್ಬೇಕಾದ್ರೆ ಅಲ್ಲೇ ಬಂದು ಕುತ್ಕೊಳ್ಳೋದು, ತಿನ್ನೋದು, ಆತರ ಏನಾದ್ರು ಇದೆಯಾ? ಓ, ಅಲ್ಲಿ ಅಡಿಗೆ ಮನೇಲಿ ಓವೆನ್ ಪಕ್ಕ ಜಾಗ ಇದೆ, ನಂದು ತೋರಿಸ್ತೀನಿ ಬನ್ನಿ. ಓಕೆ. ಇಲ್ಲ ಅಮ್ಮ ಅಡಿಗೆ ಮಾಡ್ತಿದ್ರೆ ನನ್ಗೆ ಇಲ್ಲಿ ಕೂರೋ ಅಭ್ಯಾಸ. ನನ್ಗೆ ಯೂಶಲಿ ಚಿಕ್ಕ ಚಿಕ್ಕ ಜಾಗಗಳು ಇಷ್ಟ, ಹಾಗಾಗಿ ಇಲ್ಲಿ ಕುತ್ಕೋತೀನಿ, ಇಲ್ಲ ಅಂದ್ರೆ ಇಲ್ಲಿ ಕೂರ್ತೀನಿ. ಅಮ್ಮ ಏನಾದ್ರು ಅಡ್ಗೆ ಮಾಡ್ತಿದ್ರೆ ಇಲ್ಲೇ ಕುತ್ಕೊಂಡು ಟೇಸ್ಟ್ ನೋಡು ಅಂತಿದ್ರೆ ಇಲ್ಲೇ ಕುತ್ಕೊಂಡಿರ್ತೀನಿ. ಅಮ್ಮಂಗ್ ಹೆಲ್ಪ್ ಮಾಡೋದಾದ್ರೆ ಅಲ್ಲಿ ಹೋಗಿರ್ತೀನಿ. ಅಲ್ಲಿ ಇಲ್ಲಿ ಕುತ್ಕೊಂಡು 4 ಜನ ಇದೀರಂತ 4 ಕುರ್ಚಿನ ಅಥವಾ ಹೆಂಗೆ? 4 ಜನ ಇದೀವಿ ಅಂತ. ಒಟ್ಟಿಗೆ ಊಟ ಮಾಡ್ತೀರಾ ನೀವು? ಒಟ್ಟಿಗೆ ಅಂದ್ರೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಸಲ ಪಪ್ಪ ಅಮ್ಮಂಗ್ ಪೇಷಂಟ್ಸ್ ಜಾಸ್ತಿ ಇದ್ರೆ ಲೇಟ್ ಆಗುತ್ತೆ, ಬಟ್ ಕೊನೆಗೆ ಎಲ್ಲ ಒಟ್ಟಿಗೆ ಊಟ ಮಾಡ್ತೀವಿ. ಇಬ್ರು ಬರ್ಲಿ ಅಂತ ಕಾಯ್ತಿರ್ತೀವಿ ನಾನು ಅಣ್ಣ, ಎಲ್ಲ ಒಟ್ಟಿಗೆ ಊಟ ಮಾಡ್ತೀವಿ. ಈಗ ನಾನು ಕಾಯ್ತಾ ಇದ್ದೀನಿ, ಅಪ್ಪ ಅಮ್ಮ ಬರ್ಬೇಕೀಗ. ಅಪ್ಪ ಅಮ್ಮನ ನಾವು ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಬೇಕು, ಮಾತಾಡಿಸ್ಬೇಕು. ರೆಡಿ ಇದಾರಾ? ಓಕೆ, ಕರ್ಕೊ ಬನ್ನಿ. ಅದಕ್ಕೂ ಮುಂಚೆ ಇಲ್ಲಿ ಹಾಲ್ ಇದೆ. ಹಾಲ್ ಮೂಲೆಯಲ್ಲಿ ಒಂದು ಚೇರ್ ಇದೆ ಮೇಡಮ್. ನಿಮ್ ಮನೆ ಒಳಗೆ ಎಂಟ್ರಿ ಆದಾಗ ನನ್ ಕಣ್ಣಿಗೆ ಬಿದ್ದಿದ್ದು ಅದೇ. ಅದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿ, ಸೈಡ್ ಅಲ್ಲಿ ಆನೆಯ ಒಂದು ಸೊಂಡಿಲಿದೆ, ಅದಕ್ಕೆ 4 ಕಾಲಿದೆ, ಕೈ ಅನ್ನೋದು ಹೀಗಿದೆ. ಇದು ಏನಿದು? ಇದು ತಂದೆಯವರ ಕಾನ್ಸೆಪ್ಟಾ ಹೆಂಗೆ ಇದು ಅಂತ ಕತೆ ಇದೆಯಾ ಅದಕ್ಕೆ? ಕತೆ ಇದೆ, ಅದು ಪಪ್ಪಾನೇ ಹೇಳಿದ್ರೆ ಚೆನ್ನಾಗಿರುತ್ತೆ ನಾನ್ ಹೇಳೋದ್ಕಿನ್ನ. ಆದ್ರೆ ನನಗ್ ಗೊತ್ತಿರೋ ಪ್ರಕಾರ ಇದು ಒಂದು ಆನೆ ಶೇಪ್ ದೇ ಇರೋದು. ಯಾರೇ ಗೆಸ್ಟ್ ಬಂದ್ರು ಫಸ್ಟ್ ಈ ಚೇರ್ ಮೇಲೆ ಕೂರ್ತಾರೆ. ಓಕೆ, ಹೌದಾ? ಹಂಗಾದ್ರೆ ನಾನು ಒಂದ್ಸಲ ಕೂತ್ಬಿಡ್ತೀನಿ. ಯಾಕೆ ನಾವು ಮತ್ತೆ ಮಿಸ್ ಮಾಡೋದು? ತುಂಬಾನೇ ಕಂಫರ್ಟೇಬಲ್, ಆರಾಮಾಗಿದೆ ಅಲ್ಲ. ಬೆನ್ನೋವು ಏನು ಬರೋಕ್ ಚಾನ್ಸೇ ಇಲ್ಲ, ಇದು ಅಷ್ಟು ಚೆನ್ನಾಗಿದೆ. ಅದು ಅದಂತ ಎಲ್ಲ ಇದೆಲ್ಲ, ಅದಕ್ಕೆ ಇದು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣೋದು. ತಂದೆಯವ್ರು ಇಲ್ಲೇ ಬಂದ್ರು, ಅವ್ರನ್ನ ಮಾತಾಡ್ಸೋಣ. ತಾಯಿಯವ್ರು ಆಮೇಲೆ ಬರ್ತಾರೆ. ಓಕೆ, ನಮ್ ಪಪ್ಪ ಡಾಕ್ಟರ್ ಮುರಳೀಧರ್ ಅಂತ. ಎಸ್, ಅಪ್ಪಾಜಿ. ಈಗ ಆ ಚೇರು ಹೆಂಗ್ ರೆಡಿ ಆಯ್ತು ಹೇಳಿ ನಮ್ಗೆ, ಅದು ಬೇಕು. ಅದು ತುಂಬಾ ಜನರಿಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ. ನನಗಂತೂ ಸಖತ್ ಇಷ್ಟ ಆಯ್ತು. ಕೂತ್ಕೊಂಡ್ರೆ ಬೆನ್ನೋವೇ ಬರೋದಿಲ್ಲ. ನಾನು ಎಷ್ಟೋ ಜನ ಹಿಂಗೆ ಕೇಳ್ತಾರೆ ಅದು ಎಲ್ಲಿ ತಂದ್ರಿ ಅಂತ. ಸುಮ್ಮನೆ ಹೇಳೋದಿಲ್ಲ, ಅದು ಶಿವಪ್ಪ ನಾಯ್ಕ ಅವ್ರ ಕಾಲದ್ದು, ಹಳೆ ಕಾಲದ್ದು ಅಂತ. ಓಕೆ, ಆಮೇಲೆ ಮಾತಾಡ್ತಾ ಮಾತಾಡ್ತಾ ಮರ್ತೇ ಹೋಗ್ಬಿಡೋದು. ಓಕೆ, ಆಕ್ಚುಲಿ ಏನ್ ಕತೆ ಅಂತ. ಆಮೇಲೆ ಅಯ್ಯೋ ಪಾಪ ಹೇಳಲೇ ಇಲ್ಲ ಅವರಿಗೆ, ಅವ್ರು ಹಂಗೆ ನಂಬ್ಕೊಂಡು ಹೋಗ್ತಾರೆ ಅಂತ. ಕೆಲವರಂತೂ ಕೇಳೇ ಬಿಟ್ರು, ಸರ್ ಇದು ಎಷ್ಟು ಕೊಡ್ತೀರಾ ಅಂತ. ಅದು ಆಕ್ಚುಲಿ ನಮ್ಮ ಹಳ್ಳಿನಲ್ಲಿ ಒಂದು ಹೊನ್ನೆ ಮರ ಇತ್ತು. ಅದು ಎಷ್ಟೋ ವರ್ಷದ ಹಿಂದೆ ಕಡ್ದಿದ್ರು ಹೊನ್ನೆ ಮರ. ಬುಡದ ಬೇರಿತ್ತು. ಸೊ ನನಗೆ ನೋಡೋಣ ಅಂತ ಅದನ್ನ ಸುಮಾರು ಒಂದು 7, ಯಾವಾಗೆಲ್ಲ JCB ಕೆಲಸ ಮಾಡಿಸಂತ ಜಾಗನೂ ಅಲ್ಲ. ಈಗ JCB ಕಿತ್ತಾಕ್ತಾರೆ, ಕಿತ್ತರೆ ಡ್ಯಾಮೇಜ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಮನುಷ್ಯರೇ ಅದನ್ನ ಬುಡದ ಬೇರೆಲ್ಲ ಅಗದು ಬಿಟ್ಟು 4 ಎಲ್ಲ ಬೇರೆ ಇರೋದು. ಕೆಳಗಡೆ ಇರೋದು ಪೂರ್ತಿ ಬೇರೆ, ಮೇಲ್ಗಡೆ ಇರೋದು ಕೂಡ ನೆಲದ ಒಳಗಡೆ ಹುದುಗಿರೋ ಮರ. ಅದನ್ನ ಕೀಳ್ಸ್ಬಿಟ್ಟು 4 ಬೇರು, ಆಚೆ ಈಚೆನ ಏನ 2 ಆನೆ ಮಾಡಿದೀವಲ್ಲ ಅದು ಬೇರು. ಅದನ್ನೊಬ್ರು ನನಗೊಬ್ಬ ಆಚಾರ ಪರಿಚಯ ಇದ್ರು. ಅವ್ನು ನಿಧಾನಕ್ಕೆ ಅವಾಗಲೇ ಸುಮಾರು 1 ತಿಂಗಳು ಕೆಲಸ ಮಾಡಿರ್ಬೋದು. ಒಂದು 20-25 ಜನ ಕೆಲಸ ಈಗ ಮಾಡ್ಸೋದ್ರೆ ನನ್ನ ಪ್ರಕಾರ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಈಗ ಯೋಚನೆ ಮಾಡ್ಬೇಕಪ್ಪ ಅಷ್ಟು ಖರ್ಚು ಮಾಡ್ಬೇಕಂತ. ಅದೊಂಥರ ಕುತ್ಕೊಳಕ್ ಬಹಳ ಮಜಾ ಆಗುತ್ತೆ ನನಗೆ. ಪೀಸ್ ತರ ಇರುತ್ತಲ್ಲ ಮನೇಲಿ, ತುಂಬಾ ಚೆನ್ನಾಗಿದೆ. ಎಸ್ ಎಸ್, ಅದು ಆ ಕೈ ಹಿಡಿನೇ ಒಂಥರ ಚೆನ್ನಾಗಿದೆ. ಕುತ್ಕೊಂಡು ಬರೆಯೋದಕ್ಕೊಂದಿತ್ತು ಹಾಗೆ. ಅದು ತುಂಬಾ ಓಪನ್ ಮಾಡಿದ್ರೆ ತುಂಬಾ ಸ್ಪೇಸ್ ಜಾಗ ಆಕ್ಯುಪೈ ಮಾಡುತ್ತಿಂದ ನಾವು ತೆಗೆಸಿದ್ವಿ, ಬೇಡ ಅಂತ. ಎಸ್, ಇದು ನಮ್ಮ ವೀಕ್ಷಕರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇಲ್ಲೇ ಕುತ್ಕೊಂಡು ಮೀಟಿಂಗ್ ಏನಾದ್ರು ಇದ್ರೆ ಇಲ್ಲೇ ಮಾಡ್ತೀರಾ ಹೆಂಗೆ? ಇದು ಸಾಧಾರಣ ಮನೆ. ಯಾರಾದ್ರೂ ಈ ತರ ಸ್ನೇಹಿತರು, ನಮ್ಮ ರಿಲೇಟಿವ್ಸ್ ಅವರೆಲ್ಲ ಬಂದ್ರೆ ನಾವು ಇಲ್ಲೇ ಕುತ್ಕೊಂಡು ಮಾತಾಡ್ತೀವಿ. ಓಕೆ ಓಕೆ. ಇಲ್ಲಿದೆ ನೋಡಿ ಡ್ರಾಮಾ ಜೂನಿಯರ್. ಇದು ನನ್ಗೆ ಡಾನ್ಸ್ ಕರ್ನಾಟಕ ಅಂತ ಹಾಕಿದ್ದಾರೆ. ಏನಾಗಿತ್ತು ಅಂದ್ರೆ ಡ್ರಾಮಾ ಜೂನಿಯರ್ಸ್ ಅಲ್ಲಿ 1 ವಾರ ಮಹಾಸಂಗಮ ಇತ್ತು. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮತ್ತೆ ಡ್ರಾಮಾ ಜೂನಿಯರ್ಸ್ ಎರಡರದ್ದು ಮಹಾಸಂಗಮ ಇತ್ತು. ಹಾಗಾಗಿ ನಾವು ಅಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸ್ಟೇಜ್ ಹೋಗಿ ಡ್ಯಾನ್ಸ್ ಮಾಡಿದ್ವಿ. ಸೊ ನಮ್ ಗಿಫ್ಟ್ ಆಗಿ ಅದನ್ನ ಕೊಟ್ಟಿದ್ರು. ಓಹೋ, ಇಲ್ಲಿ ನೋಡಿ ಹಿಂಗಿದ್ರು ಇವರು ನೋಡಿ. ವಾವ್, ಸೂಪರ್ ಮೇಡಮ್. ತುಂಬಾ ಸುಮಾರು ವರ್ಷದ ಹಿಂದೆ, 5 ವರ್ಷ ಆಗಿರ್ಬೋದು. ಎಸ್, ಇದಲ್ಲ
ಇವೆಲ್ಲ ಇದು ಮರದ್ದೇ ವರ್ಕು ಅಮ್ಮ ತಗೊಂಡ್ಬಂದಿದ್ರು ಸರ್ ಮನೆಯಿಂದ ತಗೊಂಡ್ಬಂದಿದ್ದ. ಮನೆ ಕಟ್ಟಿದ್ ಯಾವಾಗ ಇದು ಕಟ್ಟಕ್ಕೆ ಶುರು ಮಾಡಿ 21 ವರ್ಷ ಆಯ್ತು. ಶುರು ಮಾಡಿದ್ದು ನಾನು 2003 ಪ್ರಾರಂಭ ಮಾಡಿದ್ದು. 2005 ಕಂಪ್ಲೀಟ್ ಆಯ್ತು. ಮಗಳು ಹುಟ್ಟಿರ್ಲಿಲ್ಲ. ಆಕ್ಚುಲಿ ಹೆಂಗೆ ಅಂತಂದ್ರೆ ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಇವಳು ಇನ್ನು ಹೊಟ್ಟೆನಲ್ಲಿ ಇದ್ಲು. ಅದಕ್ಕೆ ಒಂದೊಂದ್ಸತಿ ಅನ್ನೋದು ಇವಳು ಈಗ ಸಾಧಾರಣ ಮಕ್ಕಳು ಹುಡ್ತಾ ಕಷ್ಟಪಟ್ಟಿರ್ತಾರೆ, ಮನೇಲಿ ಏನಿರಲ್ಲ, ಎಷ್ಟೋ ಜನ ಮಕ್ಕಳು ಹಾಗೆ ಅಲ್ವ, ಎಲ್ಲ ಪರಿಸ್ಥಿತಿ ಒಂದೇ ತರ ಇರಲ್ಲ. ಅದೇ ಇವಳು ಹುಡ್ತಾನೆ ಈ ಮನೆಯಲ್ಲೇ ಬಂದು ಆಮೇಲೆ ಒಂಥರ ನಮಗೂ ಇವಳು ಹುಟ್ಟಿದ ಮೇಲೆ ನಮಗೂ ಒಂಥರ ಅದೃಷ್ಟ ಒಂದೊಂದು ಸ್ಟೆಪ್ ಹೈ ಆಗ್ತಾ ಹೋಯ್ತು. ಹೌದು. ಆಮೇಲೆ ಇಡೀ ರಾಜ್ಯ ದೇಶ ಎಲ್ರಿಗೂ ಗೊತ್ತವ್ರು ಅಲ್ವಾ. ಹಾಗಾಗಿ ಇವಳು ಹುಟ್ಟಿರ್ಲಿಲ್ಲ ಈ ಮನೆಯಲ್ಲಿ. ಆಮೇಲೆ ಇವಳು ಬೆಳೆದಿದ್ದು ಪೂರ್ತಿ ಇದೇ ಮನೆಯಲ್ಲಿ ಆಟ ಆಡಿದ್ದು. ನಿಮ್ಮ ಪರಿಕಲ್ಪನೆ ಎಲ್ಲ ಚೆನ್ನಾಗಿದೆ ಅಂತ ನನ್ಗೆ ಅನಿಸ್ತಿದೆ. ಹೆಂಗೆ ಹಿಂಗೆ ಬರ್ಬೇಕು, ಹಿಂಗೆ ಇರುತ್ತೆ ಆತರ ಏನಾದ್ರು ಅನ್ಕೊಂಡಿದ್ರೆ ಆವಾಗ ಮನೆ? ಯಾಕಂದ್ರೆ ತುಂಬಾ ಸ್ಪೇಸ್ ಬಿಟ್ಟಿದ್ದೀರಾ, ಪ್ರತಿಯೊಂದಕ್ಕೂ ಜಾಗ ಇದೆ ಇಲ್ಲಿ. ನಾವು ಅಂದ್ರೆ ಈ ಮನೆ ಸೈಟ್ ಕೂಡ ನಮ್ಮ ಹತ್ರ ಇರ್ಲಿಲ್ಲ. ನಾವು ಕ್ಲಿನಿಕ್ ಶುರು ಮಾಡಿದ್ದು 1999ರಲ್ಲಿ. ಇದನ್ನ 2003ರಲ್ಲಿ. ಅಂದ್ರೆ ಸಾಧಾರಣವಾಗಿ ತುಂಬಾ ಬೇಗ ಮನೆ ಕಟ್ಟಕ್ಕೆ ಶುರು ಮಾಡಿದ್ರು. ಹೆಚ್ಚಿನವರು ಮನೆ ಎಲ್ಲ ಕಟ್ಟೋದು 40 ವರ್ಷ 45 ವರ್ಷದ ಮೇಲೆ ಜನರಲಿ. ಇಲ್ಲ ಫೈನಾನ್ಷಿಯಲಿ ಸೌಂಡ್ ಇದ್ದವರು ಬೇಗ ಕಟ್ತಾರೆ. ಬಟ್ ನಾವು ಏನು ದುಡ್ಡು ಇಟ್ಕೊಂಡು ಏನು ಕಟ್ಟಿಲ್ಲ. ಅಂದ್ರೆ ಎಲ್ಲ ಲೋನೇ. ಸೊ ಬ್ಯಾಂಕ್ ಲೋನ್ ಇಂದ ಶುರು ಮಾಡಿರೋದು. ಸೊ ಸೈಟ್ ಒಂದು ಸಿಕ್ತು. ಆ ಟೈಮಲ್ಲೆಲ್ಲ ಸೈಟ್ ಸ್ವಲ್ಪ ಕಡಿಮೆ ಸಿಗ್ತಾ ಇತ್ತು. ಕ್ಲಿನಿಕ್ ಜಾಗ ಹುಡುಕಿದ್ದು, ಕ್ಲಿನಿಕ್ ಒಂದು ಸ್ವಂತ ಕಟ್ಟಡದಲ್ಲಿ ಮಾಡೋಣ ಅಂತ. ಆದ್ರೆ ಅವ್ರು ಸಿಗ್ಲಿಲ್ಲ. ಇದನ್ನ ತೋರಿಸಿದ್ಮೇಲೆ ಒಂಥರ ನಾವು ಹುಟ್ಟಿದ್ದು ಬೆಳೆದಿದ್ದಿಲ್ಲ, ಹಳ್ಳಿ ಆಗಿರೋದ್ರಿಂದ ಸ್ವಲ್ಪ ಸೈಟ್ ವಿಶಾಲವಾಗಿತ್ತು. ಆಲ್ಮೋಸ್ಟ್ ಅರ್ಧ ಎಕರೆ ಜಾಗದಲ್ಲಿ ಇದೆ ಇದು. ಸೊ ಹಾಗಾಗಿ ಕ್ಲಿನಿಕ್ ಹೇಗೋ ನಡೆಯುತ್ತೆ, ಬಾಡಿಗೆ ಬಿಲ್ಡಿಂಗ್ ಒಂದಲ್ಲ ಒಂದು ಯಾರು ಹೇಗೋ ನಮ್ಗೆ ಒಂದು ಆಗಲೇ 5-6 ವರ್ಷ ಆಗಿತ್ತು ಪ್ರಾಕ್ಟೀಸ್ ಶುರು ಮಾಡಿ. ಸೊ ಜನ ನಾನು ಎಲ್ಲಿದ್ರು ನನ್ನ ಟ್ರೀಟ್ಮೆಂಟ್ ಬೇಕು, ಮೆಡಿಸಿನ್ ಬೇಕು ಅಂದ್ರೆ ಬಂದೇ ಬರ್ತಾರೆ. ಹಾಗಾಗಿ ಮನೆ ಕಟ್ಟೋಣ ಅಂತ ಅನ್ಕೊಂಡು ನಾನು ಡಾಕ್ಟ್ರು, ಆಯುರ್ವೇದ ವೈದ್ಯ ಆಗಿರೋದ್ರಿಂದ ಔಷಧಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೆ. ಅವರು ಕೂಡ ತುಂಬಾ ಚಿಕ್ಕದಾಗಿ ನಮ್ಮ ಹಳ್ಳಿ ಕೇಶವಾಪುರ ಅಂತ ಇಲ್ಲಿಂದ 6 ಕಿಲೋಮೀಟರ್ ಆಗುತ್ತೆ. ಚಿಕ್ಕ ಯೂನಿಟ್ ಅಲ್ಲಿ ಕೆಲವು ಸಣ್ಣ ಮೆಷಿನ್ಸ್ ಇಟ್ಕೊಂಡು ತಯಾರು ಮಾಡ್ತಾ ಇದ್ವಿ. ಇಷ್ಟು ತರದ ಔಷಧಿಗಳು ಮಾಡ್ತಾರೆ, ಒಂದು 10-15 ತರದ ಔಷಧಿಗಳು ಮಾಡ್ತಾರೆ. ಸೊ ಹಾಗಾಗಿ ಬ್ಯಾಂಕಲ್ಲಿ ಅಪ್ರೋಚ್ ಮಾಡಿದಾಗ ಈ ತರ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂದಾಗ ನಮ್ಗೆ ಚೆನ್ನಾಗಿ ಲೋನ್ ಕೊಟ್ಟರು. ಸೊ ಹಾಗಾಗಿ ಎಷ್ಟು ಖರ್ಚಾಗಿತ್ತು ಸರ್ ಈ ಮನೆಗೆ? ಆವಾಗ ಒಂದು 30 ಲಕ್ಷ ಖರ್ಚಾಗಿತ್ತು. ಓಹೋ, ಇವಾಗ ಆಗಿದೆ ಸರಿ ಸುಮಾರು 1 ಕೋಟಿ ಆಗಿರೋದು. ಆಗಲ್ಲ. ಓಕೆ. ಅವಾಗ 2 ಫ್ಲೋರ್ ಮಾತ್ರ ಕಟ್ಟಿ. ಎಸ್. ಈ ಒಂದೊಂದು ಬಟನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅದು ಆವಾಗಿಂದೇನ ಅದು ಚೇಂಜ್ ಮಾಡಿ? ಏನು ಚೇಂಜ್ ಮಾಡಿಲ್ಲ, ಎಲ್ಲ ಹಾಗೆ ಇದೆ. ಬಹುಶಃ ಇವತ್ತಿನ ಕಾಲಕ್ಕೆ ಇವತ್ತೇನಾದ್ರೂ ಇದು ಹಾಕಿದ್ರೆ ಎಲ್ಲ ಕಿತ್ತೋಗುತ್ತೆ ಸರ್. 1 ವರ್ಷಕ್ಕೆ ಎಲ್ಲ ಕಿತ್ತೋಗ್ಬಿಟ್ಟು ನೋಡಿ. ಇದು ಕೂಡ ಹಂಗೆ ಇದೆ. ಎಸ್. KG ಶ್ರೀಧರ್ ಅಂತ ತೀರ್ಥಹಳ್ಳಿ ಅವ್ರ ಆರ್ಕಿಟೆಕ್ಟ್. ಅವರು ತುಂಬಾ ಒಳ್ಳೆ. ನಾವು ಹೇಳಿದ್ವಿ ಈ ತರ ನಮ್ಗೆ ಸ್ವಲ್ಪ ಕಲ್ಲಿರ್ಲಿ, ಮರ ಇರ್ಲಿ, ಆಮೇಲೆ ಒಂಥರ ನೈಸರ್ಗಿಕವಾಗಿರ್ಲಿ ಅಂತ. ನಮಗೆ ಏನೋ ಒಂದು ಕಲ್ಪನೆ ಇತ್ತು, ಹಂಗೆ ಚೆನ್ನಾಗಿ ಒಂದು ಪ್ಲಾನ್ ಕೊಟ್ರು. ಹಾಗಾಗಿ ನಮ್ಗೆ ಇವಾಗ್ಲೂ ಕೆಲವು ಮನೆಗೆ ಹೋದಾಗ ಅನ್ಸುತ್ತೆ ನೋಡಿ. ಈಗ ನಾವು ಈಗ ಸಾಧಾರಣ ಹೋಟೆಲ್ಗೆ ಹೋದ್ರೆ ನಾವೇನೋ ಒಂದು ಆರ್ಡರ್ ಕೊಟ್ಟಿರ್ತೀವಿ, ಪಕ್ಕದವ್ರು ಇನ್ನೇನೋ ಆರ್ಡರ್ ಕೊಟ್ಟಿರ್ತೀವಿ, ನಾವು ಅದನ್ನ ಕೊಡ್ಬೇಕು ಜನರಲಿ. ಅದೇ ತರ ಮನೇನೂ ಅಷ್ಟೇ. ಈಗ ನಾವು ಕೆಲವೊಂದು ಹೊಸ ಮನೆಗೆ ಹೋದಾಗ ಚೆನ್ನಾಗಿ ಮಾಡಿದ್ರಲ್ಲ, ನಾವು ಹಿಂಗ್ ಕಟ್ಬೇಕು. ನಾನು ಒಂದ್ಸತಿ ಕೇಳ್ತೀನಿ ನನ್ನ ಮಕ್ಳ ಹತ್ರ, ನಿಮ್ಗೆ ಅಥವಾ ನಮ್ಮ ಮನೆಯೊಳಗೂ ಕೇಳ್ತೀನಿ, ನಿಂಗೆ ಆ ಮನೆ ನೋಡಿ ಬಂದಿಲ್ಲ. ಈಗ ಪ್ರತಿ ಒಂದು 3 ವರ್ಷ 4 ವರ್ಷಕ್ಕೆ ಎಲ್ಲ ಚೇಂಜ್ ಆಗುತ್ತೆ. ಆಮೇಲೆ ಸ್ಟೈಲ್ ಚೇಂಜ್ ಆಗುತ್ತೆ. ಅವಾಗ ನಾನು ಕೇಳ್ತೀನಿ ಅನ್ಸುತ್ತಾ ಅಂತ. ನಮ್ಮ ಮನೆಯವರು ಯಾವತ್ತೂ ಹೇಳ್ತಾರೆ ನನಗೆ, ಯಾವ ಮನೆಗೆ ಹೋದ್ರು ಕೂಡ ನಮ್ಗೆ ಅನ್ಸೋದೇ ಇಲ್ಲ, ನಿಮ್ ಮನೆನೇ ಅಷ್ಟು ಚೆನ್ನಾಗಿದೆ, ಸುಂದರವಾಗಿದೆ ಅಂತ ಅನ್ಸುತ್ತೆ ಅವರಿಗೆ. ಅವ್ರು ಚೆನ್ನಾಗಿಲ್ಲ ಅಂತಲ್ಲ, ಬಟ್ ನಮಗ ಬೇಜಾರು ಇರ್ತಾರಲ್ಲ, ಇಲ್ಲಪ್ಪ ನಾವು ಹಿಂಗ್ ಕಟ್ಬೇಕಿತ್ತು, ನಾವು ಈ ತರ ಕಟ್ಬೇಕಿತ್ತು, ಇಂಥ ಮೆಟೀರಿಯಲ್ ಯೂಸ್ ಮಾಡ್ಬೇಕಿತ್ತು, ಆತರ ಅನ್ಸಲ್ಲ. ಒಂಥರ ಖುಷಿಯಾಗಿದೆ ಈ ಮನೆ. ಈಗ ಅಂತೂ ಫುಲ್ ಮಾಡರ್ನ್ ಹೌಸಸ್ ಎಲ್ಲ ಕಡೆ. ನಾನು ಬೆಂಗಳೂರಲ್ಲಿ ಅಥವಾ ಇಲ್ಲೇ ಯಾರು ಹೊಸ ಮನೆ ಕಟ್ಟದಾಗ ನೋಡ್ತೀನಿ, ಪಪ್ಪ ಕೇಳ್ತಾರೆ ನಿಂಗೆ ಬೇಜಾರಾಗ್ಲಿಲ್ವೇನೆ, ನಿಂಗೂ ಆ ತರ ಮನೆ ಬೇಕಿತ್ತು ಅನ್ಸಲ್ವಾ ಅಂತ. ಅವಾಗ ನಾನು ಅಂತೀನಿ, ಇಲ್ಲ ಪಪ್ಪ ನಮ್ದು ಯುನೀಕ್ ಆಗಿದೆ, ನನ್ಗೆ ಇದೇ ತರ ಮನೆ ಇಷ್ಟ ಅಂತ. ಯಾಕಂದ್ರೆ ಅವೆಲ್ಲ ಮಾಡರ್ನ್ ಆಗಿರುತ್ತೆ, ಟೈಮ್ ಟು ಟೈಮ್ ಅಪ್ಡೇಟ್ ಆಗ್ತಿರುತ್ತೆ. ಈಗ ನಮ್ದು ಹೇಗಿದೆ ಅಂದ್ರೆ ಮನೆ 20 ವರ್ಷ ಅಲ್ಲ ಪಪ್ಪ, 20 ವರ್ಷದಿಂದ ಹೇಗಿದೆ ಅಂದ್ರೆ ಹಳೇದಂತ ಅನ್ಸೋದೇ ಇಲ್ಲ, ಅಷ್ಟ್ ನೀಟಾಗಿ ಮೇಂಟೈನ್ ಆಗಿದೆ ಮನೆ ಎಲ್ಲ. ಹಾಗಾಗಿ ಮನೆಯ ರೂಮ್ಗಳು ಯಾವ್ದು? ಇದೊಂದು ರೂಮಾ? ಇದೊಂದು ರೂಮು. ಇದು ನನ್ನ ಸ್ಟಡಿ ರೂಮ್ ಫಸ್ಟ್ ಆಗಿತ್ತು, ಆದ್ರೆ ನಾನು ಫಸ್ಟ್ PU ಹೋದ್ಮೇಲೆ ಇದು ಬೆಡ್ರೂಮ್ ಆಯ್ತು. ಫಸ್ಟ್ PU ನಾನು ಬೆಂಗಳೂರಲ್ಲಿ ಓದಿದ್ದಲ್ಲ, ಫಸ್ಟ್ PU ಸೆಕೆಂಡ್ PU.
ಇದು ನನ್ನ ಬೆಡ್ರೂಮ್. ಓಕೆ ಓಕೆ. ನಾನು ಅಣ್ಣ ಫಸ್ಟ್ ಇಲ್ಲೇ ಓದ್ತಾ ಇದ್ದದ್ದು. ಇಲ್ಲೊಂದು ಸ್ಟಡಿ ಟೇಬಲ್ ಇತ್ತು. ಆಮೇಲೆ ಅಣ್ಣನು ಹಾಸ್ಟೆಲ್ ಹೋದ. ನಾನು ಬೆಂಗಳೂರಿಗೆ ಅಲ್ಲಿ ಇಲ್ಲಿ ಓಡಾಡ್ತಿದ್ದೆ. ಅಣ್ಣ ಕೂಡ ಡಾಕ್ಟರ್ ಅಲ್ವಾ? ಅಣ್ಣ ಕೂಡ ಡಾಕ್ಟರ್. ಓಕೆ ಓಕೆ. ನೀವು ಈಗ ನೆಕ್ಸ್ಟ್ ಸೀರಿಯಲ್ ಆರ್ಟಿಸ್ಟ್ ಆಗಿ ಇರ್ತೀರಾ ಅಥವಾ ಬೇರೆ ಏನಾದ್ರೂ ಇದೆಯಾ ಡ್ರೀಮ್? ನಂಗೆ ಆರ್ಟಿಸ್ಟ್ ಆಗೋಕೆ ಇಷ್ಟ. ಅಂದ್ರೆ ಸ್ಟಡೀಸು ನೋಡೋಣ. ಈಗ ಅದೇ CET ಬರ್ದಿದ್ದೀನಿ, ರಿಸಲ್ಟ್ಸ್ ಮೇಲೆ ಡಿಪೆಂಡೆಂಟ್. ಎಸ್ ಎಸ್. ಇಲ್ಲಿ ಬಂದ್ರೆ ಗಟ್ಟಿ ಮೇಳ 1000 ಸಂಚಿಕೆಗಳ ಸಂಭ್ರಮದೊಂದಿದೆ, ಅದೊಂದು ತೋರಿಸ್ಬಿಡಿ ಮೇಡಮ್. ವಾ ವಾ ವಾ. ಇದು 1000 ಎಪಿಸೋಡ್ಸ್ ಆದಾಗ ಗಟ್ಟಿಮೇಳ ಗಿಫ್ಟ್ ಬಂದಿದ್ದು. ಇದು ಪ್ರೋಗ್ರಾಮ್ ಅಂತೂ ತುಂಬಾ ಸೂಪರ್ ಆಗಿ ಮಾಡಿದ್ರು. ನಾವು ಕೂಡ ಟಿವಿಲಿ ನೋಡಿದೀವಿ ಅದನ್ನ, ತುಂಬಾ ಖುಷಿ ಆಯ್ತು. ಕೃಷ್ಣ ಇದೆ ನೋಡಿ ಕೆಳಗಡೆ, ಉಡುಪಿ ಕೃಷ್ಣ. ಎರಡೆರಡು ಉಡುಪಿಯಿಂದ ನಮ್ಮ ಮಹತಿ. ನಾನು ಆಕ್ಚುಲಿ ಓದಿರೋದು ಉಡುಪಿನಲ್ಲೇ. ಯಾವಾಗಲೂ ಕೃಷ್ಣ ಮಠಕ್ಕೆ ಹೋಗಿ ಅಲ್ಲೇ ಊಟ ಮಾಡ್ತಿದ್ದು. ಸೊ ಕೃಷ್ಣ ಅಂದ್ರೆ ನಮ್ಗೊಂಥರ ತುಂಬಾ ಹತ್ರ, ಭಕ್ತಿ ಒಂದು ತುಂಬಾ ಹತ್ರ, ಪ್ರೀತಿ ಅದು. ಉಡುಪಿಯಿಂದ ಬಂದವರು ನಮ್ಮ ಮನೇಲೆಲ್ಲ ಇದ್ರು. ಮಹತಿ ಜೊತೆಗೆ ಡ್ರಾಮಾ ಜೂನಿಯರ್ ಅಲ್ಲಿ ಇದ್ದು ಅಚಿಂತ್ಯ ಅಂತ ಹುಡುಗ ಇದ್ನಲ್ಲ, ಅವ್ರ ತಂದೆ ಅವಿನಾಶ್ ಅಂತ. ಅವ್ರ ಫ್ಯಾಮಿಲಿ ಒಂದು 10-12 ಜನ ಬಂದಿದ್ರು ಬಹುಶಃ. ಅವಾಗ ಬಂದು ಒಂದಿನ ಉಳ್ಕೊಂಡು ಎಲ್ಲ ಹೋದ್ರೆ. ಆಮೇಲೆ ತುಂಬಾ ಖುಷಿ ಆಯ್ತು ಅವ್ರಿಗೆ ನಮ್ಮಲ್ಲಿ ಉಳಿದು. ಕೊನೆ ಹೋಗ್ತಾ ಯಾಕೆ ತಂದಿದ್ದೀರಾ? ಇಲ್ಲ ಇಲ್ಲ ನಿಮ್ಗೆ ಪಂಚಲೋಹದ್ದು ತುಂಬಾ ಚೆನ್ನಾಗಿದೆ ಅಂತ. ಈಗ ನೋಡ್ತೀನಿ ನನ್ನ ಮಗನಿಗೆ ಒಂದು ಮಾಧವ ಹಾಸ್ಟೆಲ್ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅಂತ ಬೆಂಗಳೂರು ಮಾಧವ ಹಾಸ್ಟೆಲ್. ಸೊ ಅಲ್ಲೂ ಮತ್ತದೇ ಕೃಷ್ಣ ಕೊಟ್ಟಿದ್ದಾರೆ. 2 ಕೃಷ್ಣನ ಒಟ್ಟಿಗೆ ಇಟ್ಟಿದ್ದೀರಾ. ಈಗ ನೋಡಿ ನಾವು ರಾಧಾಕೃಷ್ಣನ ಇಲ್ಲಿ ಒಟ್ಟಿಗೆ ನಿಲ್ಸಿದೀವಿ. ಈ ಕ್ಯಾಮರಾ ಈಚೆ ಪ್ಯಾನಲ್ ಆದ್ರೆ ಇಬ್ರು ಒಟ್ಟಿಗೆ. ಅಮ್ಮ ಈಗ ಬಂದ್ರು, ಡಾಕ್ಟರ್ ಸುಚಿತ್ರಾ ಅಂತ. ಎಸ್, ಇವರು ಕೂಡ ಡಾಕ್ಟ್ರು. ಮೇಡಮ್ ನೀವು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಅಂತ ಹೇಳ್ತಾರೆ ನಮ್ದೆಲ್ಲ. ಮೆಡಿಕಲ್ ಆಫೀಸರ್. ಓಕೆ ಓಕೆ. ನಿಮ್ಮ ಮನೆ ನೋಡೋಕ್ ಬಂದ್ವಿ, ನಿಮ್ಮ ಮನೆ ತೋರ್ಸೋದಕ್ ಬಂದ್ವಿ ನಮ್ಮ ವೀಕ್ಷಕರಿಗೆ. ಇಲ್ಲಿ ಒಂದೊಂದು ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಜೊತೆಗೆ ನಿಮ್ಮ ಅಡುಗೆ ಮನೆ ಇರಬಹುದು, ಮತ್ತೆ ಅವ್ರು ಹೇಳಿದ್ರು ಇಲ್ಲೆಲ್ಲ ಇಷ್ಟು ನೀಟಾಗಿದೆ ಅಂತ, ಅದನ್ನೂ ಕೂಡ ತೋರಿಸಿದ್ವಿ ಮೇಡಮ್. ಒಂದು ಐಟಮ್ ಕೂಡ ಹಾಳಾಗಿದೆ ಅನ್ನೋದಿಲ್ಲ. ಅದರ ನಿಮ್ಮ ಪರಿಶ್ರಮ ತುಂಬಾ ಇರುತ್ತೆ ಅಂತ. ಅಲ್ಲ, ಯಾವಾಗಲೂ ಹೇಳ್ತಾಳೆ ಮನೆ ಕಟ್ಟೋದು ಈಸಿ, ಮೇಂಟೈನ್ ಮಾಡೋದು ಕಷ್ಟ ಅಂತ. ಆಲ್ಮೋಸ್ಟ್ ಅದು ನೀಟಾಗಿ ಇಟ್ಕೊಳ್ಳೋದೆಲ್ಲ ಅವಳೆ. ಹೌದು. ಈಗ ನೀವು ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಾ? ಈಗ ಒಂದು ಆಪ್ಷನ್ ಇದೆ. ಈಗ ನಿಮ್ಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಒಂದು ಆಪ್ಷನ್ ಇದೆ. ಓಕೆ, ಬನ್ನಿ 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 ಬನ್ನಿ, ನಿಮ್ಮ ಪರಿಚಯ ಆಗ್ಬೇಕು. ಇವರು ಕೂಡ ಡಾಕ್ಟ್ರು. ಒಂದು ಮನೆಯಲ್ಲಿ 3 ಜನ ಡಾಕ್ಟರ್ ಇದ್ದಾರೆ. ಜಸ್ಟ್ MBBS ಮುಗಿಸಿದಾನೆ ಬೆಂಗಳೂರು ಮೆಡಿಕಲ್ ಕಾಲೇಜು, BMC ನಲ್ಲಿ. ಈಗ ಅಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಹೊಸ ರೆಸಿಡೆನ್ಸಿ ಮಾಡ್ತಿದ್ದಾರೆ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ, ಅವ್ರು ಹಾಡು ಕೂಡ ಹಾಡ್ತಾ ಇದ್ರು. ಇಬ್ರು ಒಟ್ಟು ಕೂತ್ಕೊಂಡು ಹಾಡು ಹಾಡ್ತಾ ಇದ್ರು. ಕಲ್ಲು ನಾನಾದರೆ ನೀ ದೇವರು, ಮುಳ್ಳಿರೋ ಬಾಳಿಗೆ ಹೂವಾಗಿರು. ನಿನ್ನಿಂದ ನನ್ನ ಉಸಿರಾಟವು, ಸಂತೋಷಕ್ಕಿಲ್ಲ ಉದ್ದೇಶವು. ಸೊ ಹಾಡೋದು ರೂಢಿಗತವಾಗಿದೆಯಾ ಹೇಗೆ? ಅಂದ್ರೆ ನಾನು ವಿದ್ವತ್ ಮಾಡ್ತಾ ಇದ್ದೀನಿ. ಇವಾಗ MBBS ಆಗಿದ್ರಿಂದ ಒಂದು ಫೈನಲ್ ಇಯರ್ ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಬಿಟ್ಟು ಹೋಯ್ತು. ಅಲ್ಲಿ ತನಕ ಇವಾಗ ನಾನು ಜೂನಿಯರ್ ಒಂದು 6th ಸ್ಟ್ಯಾಂಡರ್ಡ್ ಅಲ್ಲಿ ಮಾಡ್ಕೊಂಡು ಆಮೇಲೆ ಒಂದು ಸೀನಿಯರ್ MBBS ಬಂದ್ಮೇಲೆ ಮಾಡಿದೆ. ಇವಾಗ ವಿದ್ವತ್ ಕಲಿತಾ ಇದ್ದೀನಿ. ಓಕೆ. ತಂಗಿ ಬಗ್ಗೆ ಏನ್ ಅನ್ಸುತ್ತೆ? ತಂಗಿ ಆಲ್ರೆಡಿ ಟಿವಿಲೆಲ್ಲ ಹೋಗಿ ಈಗ ಆಲ್ರೆಡಿ ಸೀರಿಯಲ್ ಅಲ್ಲಿ ಬ್ಯುಸಿ ಆಗಿದ್ದಾರೆ, ಸಿನಿಮಾಗಳಲ್ಲೂ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ನಾನು ಅವಳು ಡ್ರಾಮಾ ಜೂನಿಯರ್ಸ್ ಹೋದಾಗ ನಾನು 10th ಅಲ್ಲಿ ಇದ್ದೆ. ಅವಾಗ ನಾನು ಹಾಸ್ಟೆಲ್ ಇದ್ದೆ. ಅವಾಗ ಪ್ರತಿ ವಾರ ನಂಗೆ ವಾರದಲ್ಲಿ ಒಂದೇ ಸತಿ ಫೋನ್ ಮಾಡಕ್ ಸಿಗ್ತಾ ಇತ್ತು. ಅವಾಗ ನಾನು ಪ್ರತಿ ವಾರ ಫೋನ್ ಮಾಡಿದಾಗ ಒಂದೊಂದೇ, ಅಮ್ಮ ಇನ್ನೂ ಇದ್ದಾಳ ಶೋನಲ್ಲಿ ಅಥವಾ ಏನಾಯ್ತು ಈ ಸತಿ, ನಂಗೊಂಥರ ಆತರ ವಾರದ ಅಪ್ಡೇಟ್ ಒಂದೇ ಸತಿ ಸಿಗ್ತಾ ಇತ್ತು. ತುಂಬಾ ಖುಷಿ ಆಗ್ತಿತ್ತು. ಆಮೇಲೆ ಇವಳು ಗಟ್ಟಿ ಮೇಳ ಮಾಡಿದ್ಮೇಲೆ ಇನ್ನೂ ತುಂಬಾ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಹೌದು. ಪ್ರತಿ ಸಲ ಅವಳು ಸ್ಟೇಜ್ ಹತ್ತದಾಗ ಕೆಳಗಡೆ ನೋಡಿ ಖುಷಿ ಪಡ್ತಾ ಇದ್ದಿದ್ದು ಅಮ್ಮ ಅಪ್ಪ. ಈಗ ಅಪ್ಪನ್ ಮಾತಾಡ್ಸಿದ್ವಿ, ಅಮ್ಮ ಮಾತಾಡ್ತಿಲ್ಲ. ಅಮ್ಮ ಮಗಳ ಬಗ್ಗೆ ಏನಾದ್ರು ಹೇಳ್ಬೇಕೀಗ? ಇಲ್ಲ, ನಾನು ಏನೇ ಈಗ ಆಕ್ಟಿಂಗ್ ಮಾಡ್ತಾ ಇದ್ದೀನಿ, ಏನೇ ಆದ್ರೂ ಅಮ್ಮನೇ ಕಾರಣ. ತುಂಬಾ ಇದೆ ಅಮ್ಮನ ಸಪೋರ್ಟ್. ಯಾಕಂದ್ರೆ ನಾನ್ ಸ್ವಲ್ಪ ಹೇಗೆ ಅಂದ್ರೆ ಮೂಡಿ, ಸಿಕ್ಕಾಪಟ್ಟೆ ಮೂಡಿ. ಹಾಗಾಗಿ ಅಮ್ಮನೇ ಎಲ್ಲ ನನ್ ಮ್ಯಾನೇಜ್ ಮಾಡೋದು. ಹೇಳಿ ಅಮ್ಮ, ನೀವು ಮಗಳ ಬಗ್ಗೆ ಹೇಳಿ. ಇಲ್ಲ, ತುಂಬಾ ಕಷ್ಟಪಡ್ತಾಳ. ಅಂದ್ರೆ ನಾವು ಡ್ರಾಮಾ ಜೂನಿಯರ್ಸ್ ಅಲ್ಲಿ ನೋಡುವಾಗ ಅವಳು ಕರೆಕ್ಟ್ ಆಗಿ ರಿಹರ್ಸಲ್ ಗೆ ಟೋಟಲ್ ಕೊಡ್ತಾ 3 days ಕೊಡ್ತಿದ್ರು. ಅಷ್ಟೊಳಗೆ ಪೂರ ಅವಳ ಡೈಲಾಗ್ಸ್ ಎಲ್ಲ ಪೂರ ಬಹಾಟ್ ಆಗ್ತಾ ಇತ್ತು. 4ನೇ ದಿನ ಅವಳಿಗೆ ಸ್ಟೇಜ್ ರಿಹರ್ಸಲ್ ಇತ್ತು. ಆಮೇಲೆ ಡೈರೆಕ್ಟ್ ಆಗಿ ಇರುತ್ತೆ. ಸೊ ಪೂರ ನಾವುಗಳೆಲ್ಲ ಇಲ್ಲಿ ಹೋಗೋದ್ರೊಳಗೆ ಅವಳೆಲ್ಲ ರೆಡಿ ಇರ್ತಾ ಇದ್ಲು. ಮೊದಲನೇ ಜಡ್ಜ್ ನೀವೇ?
ಅವ್ರಿಗೆ. ಹೇಗಿದೆ ಅಂತ ನಾನು ಫಸ್ಟ್ ನೋಡ್ತಾ ಇದ್ದೆ. ಓಕೆ ಓಕೆ. ಚೆನ್ನಾಗಿ ಮಾಡ್ತಾ ಇದ್ರು ಪ್ರಾಕ್ಟೀಸ್. ಅವಳು ಕರೆಕ್ಟ್ ಆಗಿ ಜಡ್ಜ್ ಮಾಡ್ತಾಳೆ. ಈಗ ನಾನು ಏನಂದ್ರೆ ನನ್ ಸ್ವಲ್ಪ ಅಬ್ಸರ್ವೇಷನ್ ಕಡಿಮೆ. ತಪ್ಪು ಮಾಡ್ಲಿ ಸರಿಯಾಗ್ಲಿ ಮಗಳು ಮಾಡಿದ್ದೆ ಸರಿ. ನಾನು ತುಂಬಾ ಪೂವರ್ ಅಬ್ಸರ್ವೇಷನ್ ಅಲ್ಲಿ ನಾನು ತುಂಬಾ ಪೂವರ್. ಓಕೆ. ಸೊ ನಾನು ಯಾರನ್ನೇ ಆದ್ರೂ ತುಂಬಾ ಅಬ್ಸರ್ವ್ ಮಾಡಲ್ಲ, ಇದು ಮಾಡಲ್ಲ, ನೋಡ್ಕೊಂಡು ಹೋಗ್ತಿರ್ತೀನಿ ಹಂಗೆ. ಓಕೆ. ನಮ್ಮ ಮನೆಯವಳು ಹಂಗಲ್ಲ, ಅವಳು ಒಂದು ಪಿನ್ ಟು ಪಿನ್ ಪಾಯಿಂಟ್ ಟು ಪಾಯಿಂಟ್ ಅವ್ಳು ಚೆಕ್ ಮಾಡ್ತಾಳೆ. ಚೂರು ತಪ್ಪು ಮಾಡಿದ್ರು ಕೂಡ ಅವಳಿಗೆ ಗೊತ್ತಾಗುತ್ತೆ ತಪ್ಪು ಮಾಡಿದ್ಲು, ಇಲ್ಲಿ ಏನೋ ಡೈಲಾಗ್ ಮಿಸ್ಟೇಕ್ ಮಾಡಿದ್ಲು. ನಾನು ಅದಕ್ಕೆ ಬರೀ ನಾನು ಒಂದೊಂದ್ಸತಿ ಅವ್ರ ಜೊತೆಗೆ ಮಾತ್ರ ಇದ್ದಾಗ ನಾನು ಬರೀ ಡೈಲಾಗ್ ಮಾತ್ರ ಪ್ರಾಕ್ಟೀಸ್ ಮಾಡಿಸ್ತಿದ್ದೆ, ಆಕ್ಟಿಂಗ್ ಎಲ್ಲ ಮಾಡಿಸ್ತಿರ್ಲಿಲ್ಲ. ಎಲ್ಲ ಅಮ್ಮ ಹೇಳ್ಕೊಡ್ತಿದ್ರು. ಆಮೇಲೆ ಸ್ಕ್ರಿಪ್ಟ್ ಎಲ್ಲ ರೆಡಿ ಆದ್ಮೇಲೆ ಅಮ್ಮ ಬಂದು ಹಿಂಗ್ ಮಾಡು ಮಹತಿ, ಹಂಗ್ ಮಾಡು ಅಂತ. ಓಕೆ ಓಕೆ. ನಿಮ್ಮ ಇಬ್ಬರ ಮದುವೆ ಆಗಿ ಎಷ್ಟು ಟೈಮ್ ಆಯ್ತು? ಎಷ್ಟು ವರ್ಷ ಆಯ್ತು? 24 ಇಯರ್ಸ್. ಯಾವ ಇಸ್ವಿ? 2000. ಓಕೆ. ಲವ್ ಮ್ಯಾರೇಜಾ? ಹೌದಾ? ವಾ 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 ವಾ. ಅದು ನೋಡಿದ ತಕ್ಷಣ ಗೊತ್ತಾಯ್ತು ನಂಗೆ, ಅದಕ್ಕೆ ಕೇಳಿದೆ ಲವ್ ಮ್ಯಾರೇಜ್ ಇರಬಹುದಾ ಅಂತ. ಅಲ್ಲ, ಈ ರೀತಿ ಬಾಂಧವ್ಯದಲ್ಲಿ ಬದುಕೋದಿದೆಯಲ್ಲ, ಅದು ಕೂಡ ಒಂದು ಸುಂದರವಾದ ಬದುಕಿನ ಲಕ್ಷಣ ಅದು. ಸೊ ನಿಮ್ಮನ್ನು ನೋಡಿದ ತಕ್ಷಣ ನಮ್ಗೆ ಖುಷಿ ಆಗಿದ್ದದೆ. ಸೊ ನಾನು ಇವ್ರ ಜೊತೆ ಬೆಳಿಗ್ಗೆ ಒಂದು 2-3 ಗಂಟೆಗಳ ಕಾಲ ಇದ್ದೆ. ಅವ್ರ ಮಾತು, ಅವ್ರ ಕತೆ, ಅವ್ರು ನಮ್ಮನ್ನು ನೋಡ್ಕೊಂಡಿರೋ ರೀತಿ ಎಲ್ಲವೂ ಕೂಡ ತುಂಬ ಇಷ್ಟ ಆಯಿತು. ಹಾಗಾಗಿನೇ ಅವ್ರ ಹತ್ರ ಹೇಳಿದೆ, ಇಲ್ಲ ಸರ್ ನಿಮ್ಮ ಮನೇನ ತೋರಿಸೋಣ, ನಮ್ಮ ಚಾನಲ್ ತೋರಿಸೋಣ, ಚೆನ್ನಾಗಿರುತ್ತೆ, ಓಕೆನಾ ಅಂತ. ಸೊ ಅದಕ್ಕೆ ಒಂದು 2-3 ಅವರ್ ಕೂತ್ಕೊಂಡು ಆಯಿತು ಮಾಡೋಣ ಅಂತ ಹೇಳಿ ಆಮೇಲೆ ಬಂದಿದ್ದು. ಓಕೆ, ಈಗ ನೆಕ್ಸ್ಟ್ ರೂಮ್ಗಳನ್ನು ತೋರಿಸೋಣ. ಎಸ್, ಬನ್ನಿ. ಇದು ಅಮ್ಮ ಅಪ್ಪನ ಬೆಡ್ರೂಮ್. ಓಕೆ. ವಾವ್, ಇಲ್ಲೂ ಕೂಡ ತುಂಬ ಸ್ಪೇಸ್ ಇದೆ ಅಲ್ಲ? ಎಲ್ಲ ಕಡೆ ಇದು ವುಡ್ ಫಿನಿಶಿಂಗ್. ತಂದೆಯವರು ಒಂದೇ ಸಲ ಎಲ್ಲ ಕೆಲಸ ಮಾಡ್ಬಿಟ್ಟಿದ್ದಾರೆ ಇಲ್ಲಿ. ನೀವೇನೋ ಬದಲಾವಣೆ ಮಾಡೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಗಾಳಿ ಬೆಳಕಿಗೆ ತುಂಬಾ ಸ್ಪೇಸ್ ಇದೆ, ರೂಮ್ ಅಲ್ಲೂ ಕೂಡ ತುಂಬಾ ಸ್ಪೇಸ್ ಇದೆ, ಮತ್ತೆ ವುಡ್ ಅಲ್ಲೇ ಮಾಡಿರೋದ್ರಿಂದ ಇದು ಯಾವ್ದು ಕೂಡ ಹಾಳಾಗೋದಿಲ್ಲ ಅಲ್ವಾ? ಪರ್ಫೆಕ್ಟ್ ಆಗಿದೆ. ಯಾವ ವುಡ್ ಸರ್ ನೀವು ಯೂಸ್ ಮಾಡಿದ್ದು? ಅವೆಲ್ಲ ಸ್ವಲ್ಪ ರಬ್ಬರ್ ವುಡ್ ಅಂತ ಮಾರ್ಕೆಟ್ ಅದು. ಇನ್ನೆಲ್ಲ ಸ್ವಲ್ಪ ಅಕೇಶಿಯಾ ಸುಮಾರು ಯೂಸ್ ಮಾಡಿದ್ದೇವೆ. ಮತ್ತೆ ಇದು ಎಲ್ಲಾ ತರದ ವುಡ್, ಯಾಕಂದ್ರೆ ಆ ಟೈಮಲ್ಲಿ ಇಂಥದ್ದೇ ವುಡ್ ಹಾಕ್ಬೇಕು ಅಂದ್ರೆ ಅವಾಗ ಫೈನಾನ್ಷಿಯಲ್ ಕೂಡ ಎಲ್ಲ ಹೇಳಿದ್ನಲ್ಲ, ಎಲ್ಲ ಲೋನ್ ಅಲ್ಲೇ ಮಾಡಿರೋದ್ರಿಂದ ಯಾವ್ಯಾವ್ದು ನಮ್ ಕೆಲವ್ರು ಪೇಷಂಟ್ಸ್ ಕೊಟ್ಟಿದ್ದಾರೆ ವುಡ್, ಸರ್ ಈಗ ಮನೆ ಕಟ್ತಿದ್ದೀರಾ ತಗೊಂಡೋಗಿ ಸರ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲೆಲ್ಲಿ ಸಿಕ್ಕಿದ್ಯೋ ಸಾಮಿಲಲ್ಲಿ ಕೊಂಡ್ಕೊಂಡ್ಬಂದಿದ್ದು. ಆಮೇಲೆ ಇತ್ತೀಚೆಗೆ ನಮ್ಮ ತೋಟದಲ್ಲಿ ಸ್ವಲ್ಪ ತುಂಬಾ ಅಕೇಶಿಯಾ ಮರಗಳೆಲ್ಲ ಇತ್ತು. ನಾನು ಔಷಧಿವನ್ನ ಬೆಳೆಸೋದ್ರಿಂದ ಅಕೇಶಿಯಾ ತೆಗಿಬೇಕಿತ್ತು. ಸೊ ತೆಗ್ದಿದ್ದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಈ ತರ ಮತ್ತೆ ಅವೆಲ್ಲ ಫರ್ನಿಶ್ ಮಾಡಿರೋದು ಈಗ ಒಂದು 4-5 ವರ್ಷದಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಅದನ್ನ ಪ್ಯಾನಲ್ ತರ ಮಾಡ್ಬಿಟ್ಟು. ಓಕೆ. ಓ, ಇಲ್ಲೂ ಒಂದು ರೂಮ್ ಇದೆಯಾ? ಇದು ಗೆಸ್ಟ್ ರೂಮ್. ಗೆಸ್ಟ್ ರೂಮ್ ಇದು. ಯಾರಾದ್ರೂ ಗೆಸ್ಟ್ ಬಂದ್ರೆ ಇನ್ನೊಂದು ಬೊಂಬೆ. ಹೌದಾ? ಫ್ಲಫಿ ಅಂತ. ಇದು ಹೊಸದು. ಸೆಕೆಂಡ್ PU ಚೆನ್ನಾಗಿ ತೆಗ್ದೆ ಮಾರ್ಕ್ಸ್ ಅಂತ ಅಮ್ಮ ಗಿಫ್ಟ್ ಕೊಡ್ಸಿದ್ದು. ಸೊ ತುಂಬಾ ಮೆಮೊರೇಬಲ್ ಇದು. ಸೆಕೆಂಡ್ PU ರೀಸೆಂಟ್ ಆಗಿ ನಮ್ಮಲ್ಲಿ ನಾಯಿ ಅಂದ್ರೆ ತುಂಬಾ ಇಷ್ಟ ಅವಳಿಗೆ. ಯಾವ್ದು ರಾಟ್ ವೀಲರ್ ನಾಯಿ ತುಂಬಾ ಅದು ಮುದ್ದು ಮಾಡಕ್ ಬಿಡಲ್ಲ. ಒಂಥರ ತೀರದ ತಿಕ್ಲು ಅಂತಾರಲ್ಲ, ಅದಕ್ಕೆ ಇದನ್ನ ಮುದ್ದು ಮಾಡಿದ್ರೆ ಏನು ಇದು ಎಷ್ಟು ಬೇಕಾದ್ರೂ ಮುದ್ದಾಡ್ಸ್ಕೊಳುತ್ತೆ. ಅಲ್ಲಿ ಒಂದು ಟಿವಿ ಮೂಲಲ್ಲಿ ಇಟ್ಟಿರೋದು, ಅದು ಫಸ್ಟ್ ಟಿವಿನ ಹೇಗೆ? ನಮ್ಮಲ್ಲಿ ಆಕ್ಚುಲಿ ಈಗ ಎಷ್ಟೋ ಜನ ನಂಬೋದೇ ಇಲ್ಲ, ನಮ್ಮಲ್ಲಿ ಟಿವಿ ಇಲ್ಲ. ನೀವೇ ಟಿವಿಲಿ ಬರ್ತೀರಾ, ನಿಮ್ಮನೇಲೆ ಟಿವಿ ಇಲ್ಲ ನೋಡಿ, ಇದು ಚೆನ್ನಾಗಿರೋದು. ಓಕೆ. ನಿಮ್ಮನೇಲಿ ಟಿವಿ ಇಲ್ವಾ ಅಂತಾರೆ, ತುಂಬಾ ಆಶ್ಚರ್ಯ ಪಡ್ತಾರೆ. ಸೊ ಆ ಟಿವಿ ಅವಳು 9ನೇ ಕ್ಲಾಸಲ್ಲಿ ಇದ್ದಾಗ ಹಾಳಾಯ್ತು. ಹಾಳಾದ್ಮೇಲೆ 9th ಅಲ್ವಾ, ಇನ್ ಟಿವಿ ಇದ್ರೆ ಸುಮ್ಮನೆ ಓದೋದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ತರ್ಲಿಲ್ಲ. 10th ಆಯ್ತು, ತರ್ಲಿಲ್ಲ. ಆಮೇಲೆ ಫಸ್ಟ್ PUC ಸೆಕೆಂಡ್ PUC ಅವಳು ಬೆಂಗಳೂರಲ್ಲಿ ಇದ್ಲು. ಅವಾಗ ನಮ್ಮ ಮನೆಯೊಳಗೆ ಹೇಳಿದ್ರು ಟಿವಿ ತರೋಣ. ಅದಕ್ಕೆ ಇವಳೇನು ಹೇಳುದು, ನೀವು ಮನೆಗೆ ಬರೋದೇ 10 ಗಂಟೆಗೆ, ನ್ಯೂಸ್ ನೋಡ್ತಾ ಕೂತ್ಬಿಡ್ತೀರಾ, ಬೇಡ ನಾವು ಮಾತಾಡಕ್ಕೆ ಸಿಗೋದಿಲ್ಲ ಅನ್ಕೊಂಡು ಹಾಗೆ ಬೆಸ್ಟ್. ಸೂಪರ್. ಆದ್ರೂ ನೋಡಿ, ಅವರೇ ಟಿವಿಲಿ ಬರೋದ್ರಿಂದ ಟಿವಿನೇ ಇಲ್ಲ ಅಂತ ಹೇಳಿದ್ರೆ ಇದೊಂದು ಆಶ್ಚರ್ಯ ಸುಮಾರು ಜನರಿಗೆ. ಎಸ್, ಈಗ ಮೇಲ್ಗಡೆ ಹೋಗೋಣ. ಓಕೆ, ಬನ್ನಿ. ಇದು ಕೂಡ ಮೆಟ್ಲು. ಎಸ್, ಇದನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ, ಯಾಕಂದ್ರೆ ಇದು ಮರದ ಮೆಟ್ಟಿಲಿದು, ಕಬ್ಬಣ ಅದಕ್ಕೆ ಸಪೋರ್ಟಿವ್ ಆಗಿ ಕೊಟ್ಟಿದ್ದೀರಾ. ಬನ್ನಿ ಮೇಡಮ್, ನೋಡಿ ಈ ಮನೆಯಲ್ಲಿ ಈ ತರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಕೆಳಗಡೆಯಿಂದ ಹತ್ಕೊಂಡು ಬಂದ್ರೆ ಒಂಥರ ಅಂದ್ರೆ ನಾರ್ಮಲ್ ಮೇಡಮ್ ಇದು ಅದಿದೆಯಲ್ಲ, ಈ ಮರದಿಂದ ಮಾಡಿರೋಕ್ಕೋಸ್ಕರ ಗ್ರಿಪ್ ಕೂಡ ಚೆನ್ನಾಗಿರುತ್ತೆ. ಅದು ತುಂಬಾ ಯೂನಿಕ್, ಇತ್ತೀಚಿನ ಮನೆಗಳು ಇರೋದೇ ಇಲ್ಲ ಅದು. ಎಸ್ ಎಸ್ ಎಸ್. ವಾವ್, ಇಲ್ಲಿಗೆ ಬಂದ್ರೆ ಹಂಚಿನ ಮನೆ ಇದು. ಮೇಲ್ಗಡೆ 2 ಟೈಪ್ ಹಂಚಿದೆ ಅಲ್ಲ, ಇದು 2 ಟೈಪ್ ಹಂಚಿದೆ. ಓಕೆ, ಅಂದ್ರೆ ಒಳಗಡೆ ಒಂದು ಹಂಚು, ಅದ್ರ ಮೇಲ್ಗಡೆ ನೀರು ಹೋಗೋದಕ್ಕೆ ಇನ್ನೊಂದು ಹಂಚಿರುತ್ತೆ. ಸೊ ಇದು ಹೀಟ್ ಕಡಿಮೆ ಮಾಡುತ್ತಲ್ಲ ಸರ್? ಮಲೆನಾಡಲ್ಲಿ ಸ್ವಲ್ಪ ಹೀಟ್ ಕಮ್ಮಿನೇ,
ಬಹುಶಃ ನೀವು ನಮ್ಮ ಕರಾವಳಿಗೆ ಬಂದ್ರೆ ನೀವು ಆ ಹಿಟ್ಟನ್ನು ತಡ್ಕೊಳ್ಳಲ್ವೇನೋ ಅಂತ. ಖಂಡಿತ ಫಂಕ್ಷನ್ ಕರೆದ್ ಬಿಟ್ರೆ ಓಕೆ ಅದು ಒಂದ್ ತಿಂಗಳ ಮುಂಚೆನೆ ಯೋಚನೆ ಹೆಂಗಪ್ಪ ಅದೇ ಹಿಂಗೆ ಅನ್ಸುತ್ತೆ. ಅಲ್ಲಿದ್ದವ್ರು ಬಹುಶಃ ಅದಕ್ಕೆ ಆ ವೆದರ್ಗೆ ಅಡ್ಜಸ್ಟ್ ಆಗಿರ್ತಾರೆ. ಕರೆಕ್ಟ್ ನಮ್ಗೆ ಸ್ವಲ್ಪ ಅಲ್ಲಿ ಕಷ್ಟ. ನಾನು 2 ವರ್ಷ ಉಡುಪಿನಲ್ಲೇ ಓದಿದ್ದು. ಅವಾಗ ಅದೇನೋ ಆ ಏಜ್ ಅಲ್ಲಿ ಬಹುಶಃ ನಾವು ಆಗೋಯ್ತು. ಈಗ ಅಂದ್ರೆ ಹೋದ್ಮೇಲೆ ಏನ್ ಅನ್ಸಲ್ಲ, ಬಟ್ ಹೋಗುವಾಗ ತುಂಬಾ ಸೆಕೆ ಇರುತ್ತೆ, ಹೆಂಗಪ್ಪ ಏನು ಅನ್ಸುತ್ತೆ. ಇದು ಇದೀಗ ಒಂದ್ ಸಣ್ಣ ಹಾಲ್ ತರ ಇದು ಮನೆಗೆ. ನೀವು ಪ್ರಾಕ್ಟೀಸ್ ಮಾಡ್ತಿದ್ದಿಲ್ಲೇನಾ? ಅಂದ್ರೆ ಈಗ 10th ಅಲ್ಲೆಲ್ಲ ಇಲ್ಲೇ ನಡ್ಕೊಂಡು ಓದ್ತಿದ್ದೆ ನಾನು. ಸೊ ತುಂಬಾ ನೆನಪುಗಳಿವೆ. ಆಮೇಲೆ ಡ್ಯಾನ್ಸ್ ಕ್ಲಾಸ್ ಏನೇ ಇದ್ರು ಆನ್ಲೈನ್ ಇಲ್ಲೇ ಅಟೆಂಡ್ ಮಾಡ್ತಿದ್ದೆ. ಸೊ ವರ್ಕೌಟ್ ಏನೇ ಇದ್ರು ಟ್ರೆಡ್ಮಿಲ್ ಇದೆ. ಇಲ್ಲೇ ಇಲ್ಲೇ. ಅಂದ್ರೆ ಈ ಸ್ಪೇಸ್ ಯಾಕೆ ಸರ್ ನೀವು ಇಟ್ಟಿದ್ದು ಯಾಕಿದು? ಆಕ್ಚುಲಿ ನಮ್ಮ ಮಲೆನಾಡಲ್ಲಿ ಮಳೆ ಜಾಸ್ತಿ ಅಲ್ವಾ, ಟೆರಾಸ್ ನೀವು ತುಂಬಾ ದಿನ ಹಂಗೆ ಇಟ್ಬಿಟ್ರೆ ಲೀಕೇಜು ಡ್ಯಾಂಪ್ನೆಸ್ ಎಲ್ಲ ಶುರುವಾಗುತ್ತೆ. ಮಲೆನಾಡಿಗೆ ಹಂಚೆ ಸೂಕ್ತ, RCC ಅಲ್ಲ. ಬಟ್ ಈಗ ಏನೋ ಮಾಡಾಗ್ಬಿಟ್ಟಿತ್ತು. ಸೊ ಈಗ ನೆಕ್ಸ್ಟ್ ಇನ್ನೊಂದು RCC ಹಾಕೋದು, ಶೀಟ್ ಹಾಕೋದು ಆಗ್ತದೆ. ಮನೇಲೊಂದು ಏನು ನಮ್ಗೆ ಈಗ ಬರುತ್ತಲ್ಲ ಗ್ಯಾಲ್ವನೈಸ್ ಶೀಟ್ ಎಲ್ಲ ಹಾಕಿದ್ರೆ ಮನೆ ಒಂಥರ ಇದನ್ನೇ ಎಲ್ಲರೂ ಒಂದು ಛತ್ರಿ ಇಟ್ಕೊಂಡಂಗೆ ಏನೋ ನಮ್ಗೆ ಇಷ್ಟ ಆಗ್ಲಿಲ್ಲ, ನಮಗೂ ಇಷ್ಟ ಆಗಲಿಲ್ಲ, ಮನೆಯೊಳಗೂ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಆ ಮನೆ ಆ ಸೌಂದರ್ಯವನ್ನು ಉಳಿಸ್ಕೊಬೇಕು ಅಂದ್ಕೊಂಡು. ಅಲ್ಲ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲೊಂದಿಷ್ಟು ಫಲಕಗಳನ್ನು ಇಟ್ಟಿದ್ದಾರೆ, ಸ್ಮರಣಿಕೆಗಳು ಇಲ್ಲೆಲ್ಲ ಇದೆ, ಇವ್ರಿಗೆ ಸಿಕ್ಕಿರುವಂತದ್ದೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಸೊ ಅದು ಇಡೋದಕ್ಕೂ ಒಂದ್ ಜಾಗ ಆಯ್ತು, ಇವರಿಗೆ ಇಲ್ಲಿ ಏನಾದ್ರು ಪ್ರಾಕ್ಟೀಸ್ ಮಾಡೋದಕ್ಕೂ ಒಂದ್ ಸಪೋರ್ಟ್ ಆಯ್ತು ಇದು ಅಲ್ವಾ? ಡಾನ್ಸ್ ಕ್ಲಾಸ್ ಏನೇ ಇದ್ರು ಆರಾಮಾಗಿ ಅಟೆಂಡ್ ಮಾಡ್ಬೋದು, ವರ್ಕೌಟ್ ಏನೇ ಇದ್ರು ಆರಾಮಾಗಿ ಮಾಡ್ಬೋದು. ತುಂಬಾ ದೊಡ್ಡ ಜಾಗ ಇದೆ. ಅಥವಾ ಗೆಸ್ಟ್ ಗಳು ಬಂದ್ರೆ ಆರಾಮಾಗಿ ಇಲ್ಲ ಇದೆಲ್ಲ ಡಿನ್ನರ್ ಎಲ್ಲ ಮಾಡ್ಬೋದು. ನಿಮ್ ಫಂಕ್ಷನ್ ಇದ್ರು ವರ್ಷಕ್ಕೊಂದ್ಸರಿ ನಾವು ಧನ್ವಂತರಿ ಹೋಮ ಮಾಡ್ತೀವಿ. ಧನ್ವಂತರಿ ದೇವಸ್ಥಾನ ಇದೆ. ಇಲ್ಲಿ ನಿಮ್ಗೆ ಅದನ್ನ ಬೆಳಿಗ್ಗೆ ತೋರಿಸ್ಬೇಕು ಅಂತಂದ್ರೆ ನೀವು ಸೊ ಅಲ್ಲಿ ವರ್ಷಕ್ಕೊಮ್ಮೆ ಧನ್ವಂತರಿ ಹೋಮ ಮಾಡಿದಾಗ ಇಲ್ಲೇ ಊಟ ಆಗ್ತಾ ಇತ್ತು. ಸೊ ಒಂದು 50-60-100 ಜನ ಇಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡಿದ್ದು ಕೋವಿಡ್ ಟೈಮ್ ಅಲ್ಲಿ. ಅವ್ಳು ಡಾನ್ಸ್ ಕ್ಲಾಸ್ ಇರ್ತಿತ್ತು, ಮತ್ತೆ ಮಗಂದೆಲ್ಲ ಫ್ರೆಂಡ್ಸ್ ಬಂದವಾಗ ಹೀಗೆಲ್ಲ ಆಟ ಆಡ್ತಿರ್ತಾರೆ, ಎಲ್ಲರೂ ಇಲ್ಲಿ ಆರಾಮಾಗಿರ್ತಾರೆ. ಶಟಲ್ ಆಡ್ಬೋದು, ಕ್ರಿಕೆಟ್ ಶಟಲ್ ಆಡಕ್ ತುಂಬಾ ಚೆನ್ನಾಗಿದೆ ಅಲ್ವಾ? ಇದು ತುಂಬಾ ಜನರಿಗೆ ಈಗ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ನಮ್ಮ ಮನೆಯಲ್ಲೂ ಹಿಂಗಿರ್ಲಿ ಅಂತ ಒಂದಿಷ್ಟು ಜನ ಭಾವಿಸ್ತಾರೆ. ಬೇರೆ ತರ ಇದೆ, ಎಲ್ಲ ಕಡೆ ಲೈಟ್ ಕಾಣಿಸುತ್ತಿದೆ. ಓಕೆ ಓಹೋ ಎರಡೆರಡು ವಿಂಡೋಸ್ ಇದೆ ಅದ್ರಲ್ಲಿ. ಪುಟ್ ವಿಂಡೋ ಎರಡಿದೆ. ಇದು ನನ್ ಜಾಗ. ಹೌದಾ? ಅಂದ್ರೆ ಬಾಲ್ಕನಿ ಮಾತ್ರ ನಾನೇ ಆಕ್ಯುಪೈ ಮಾಡಿರ್ತೀನಿ ಯಾವಾಗ್ಲೂ. ಇದು ಬಾಲ್ಕನಿ ನನ್ ಫೇವ್ರೆಟ್ ಜಾಗ. ಇಲ್ಲಿ ಜೋಕಾಲಿ ಪಾಪ ಅಮ್ಮ ನನ್ಗಿಷ್ಟ ಅಂತ ಜೋಕಾಲಿ ಹಾಕ್ಸಿದ್ದು. ನನಗ್ ಜೋಕಾಲಿ ಅಂದ್ರೆ ತುಂಬಾ ಇಷ್ಟ. ಇಲ್ಲೇ ಕುತ್ಕೊಂಡು ಏನಾದ್ರು ಓದ್ಕೊಂಡ್ ಕೂತಿರ್ತೀನಿ, ಇಲ್ಲಾಂದ್ರೆ ಹಾಡ್ ಕೇಳ್ಕೊಂಡಿರ್ತೀನಿ. ಸೊ ಬಾಲ್ಕನಿ ಇಷ್ಟ ಅಂತ ಇಲ್ಲೇ ಜೋಕಾಲಿ ಹಾಕ್ಸಿದ್ದು. ಇಲ್ಲಿ ಬಂದ್ರೆ ಒಳ್ಳೆ ಗಾಳಿ ಕೂಡ ಸಿಗುತ್ತೆ, ತುಂಬಾ ಚೆನ್ನಾಗಿ ಗಾಳಿ ಬರುತ್ತೆ. ಈ ಹೊತ್ತಲ್ಲಂತೂ ತುಂಬಾ ಗಾಳಿ ಇರುತ್ತೆ. ಇಲ್ಲೆಲ್ಲ ತುಂಬಾ ತೋಟಗಳೆಲ್ಲ ಕಾಣಿಸುತ್ತೆ ನೋಡಿ ನಿಂತ್ಕೊಂಡ್ರೆ. ಆ ಕಡೆ ಇರೋದು ಏನದು? ಕೋಣಂದೂರ್ ಶಾಲೆನಾ ಅದು? ಅದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ. ಇದು ನನ್ ತುಂಬಾ ಮೆಮೊರೇಬಲ್. ಯಾಕಂದ್ರೆ ಓದುವಾಗ ಸ್ವಲ್ಪ ಬ್ರೇಕ್ ಬೇಕು ಅನ್ಸುತ್ತಲ್ವಾ, ಅವಾಗೆಲ್ಲ ಇಲ್ಲೇ ಬಂದು ಜೋಕಾಲಿಲಿ ಆಟ ಆಡ್ತಾ ಇದ್ದೆ ಹಾಡ್ ಕೇಳ್ಕೊಂಡು, ಬ್ರೇಕ್ ಬೇಕು ಅಂದಾಗ. ಸೊ ತುಂಬಾ ಇಷ್ಟ. ಈ ಜೋಕಾಲಿ ಮೇಲೆ ಕೂತ ನಂಗೆ ಟೈಮ್ ಹೋಗೋದೇ ಗೊತ್ತಾಗಿಲ್ಲ. ಅಮ್ಮನ ಹತ್ರ 10 ನಿಮಿಷ ಅಂದ್ಬಿಟ್ಟು ಅರ್ಧ ಗಂಟೆ ಮಾಡಿದ್ದು ಇದೆ. ಆರಾಮಾಗಿ ತೂಗ್ತಿರ್ತೀನಿ. ಅಂದ್ರೆ ನೋಡಕ್ಕೂ ಚೆನ್ನಾಗಿರುತ್ತೆ. ಆಚೆ ಎಲ್ಲ ಗಿಡ ಮರಗಳಿದೆ, ಆಮೇಲೆ ಗಾಳಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಅಣ್ಣ ತಂಗಿ ಜಗಳ ಆಡೋದಿಲ್ವಾ? ತುಂಬಾ ಇತ್ತು. ಆಮೇಲೆ ನಾನು ಹಾಸ್ಟೆಲ್ಗೆ ಹೋದ್ಮೇಲೆ ಸ್ವಲ್ಪ ಒಂದ್ಸರಿ ಸಪರೇಟ್ ಆದ್ಮೇಲೆ ಹೌದು, ಅಬ್ಸಲ್ಯೂಟ್ಲಿ. ಓಕೆ, ಒಂದ್ಸತಿ ನಾನ್ ಹಾಸ್ಟೆಲ್ಗೆ ಹೋದೆ, ಆಮೇಲೆ ನಾನ್ 8th ಇಂದ ಹೊರಗಡೆನೆ ಓದ್ತಾ ಇದ್ದೆ. ಸೊ ಅವಾಗ ಆದ್ರೂ ಆಡ್ತೀವಿ ಒಂದ್ ಸ್ವಲ್ಪ. ಇವಾಗ 1 ಮಂತ್ ನಾನು ಮನೆಗ್ ಬಂದಾಗ ಇವಳು ಮನೆಗ್ ಬಂದ್ರೆ ಆಮೇಲೆ ಒಂಥರ ಸಲೀಸ ಹೋಗ್ತೀವಲ್ಲ, ಅವಾಗ ತುಂಬಾ ಖುಷಿ ಆಗುತ್ತೆ. ಅವನು ಇವಳಿಗಿಂತ ಸ್ವಲ್ಪ ಜಾಸ್ತಿ ಸ್ಟೂಡಿಯಸ್. ಅವನಿಗೆ ಟೈಮ್ ವೇಸ್ಟ್ ಮಾಡಬಾರ್ದು. ವರ್ಷ ನೆಕ್ಸ್ಟ್ ಮದುವೆ ಆದ್ಮೇಲೆ ಅಣ್ಣನ ವ್ಯಾಲ್ಯೂ ಗೊತ್ತಾಗುತ್ತೆ, ಅಣ್ಣನಿ ತಂಗಿ ವ್ಯಾಲ್ಯೂ ಗೊತ್ತಾಗುತ್ತೆ. ಈಗ ಹೇಳೋದಲ್ಲ, ಸುಮ್ನೆ ಹೇಳೋದು ಅಂತಲ್ಲ, ಒಂದು ನಾವೆಲ್ ಓದೋದು ಅಭ್ಯಾಸ ಅವನೇ ಮಾಡಿಸಿದ್ದ ಅವಳಿಗೆ. ತುಂಬಾ ಓದ್ತಾಳೆ ಈಗ ನಾವೆಲ್ಸ್. ಕೂತ್ಕೊಂಡು ಒಂದ್ ಕಡೆ ಓದೋದ್ ಬಂದಿದೆ. ರ್ಯಾಂಕ್ ಇತ್ತು ಅವ್ನು CET ನಲ್ಲಿ. ಹಾಗಾಗಿ ಅವನಿಗೆ ಮೆರಿಟ್ ಸೀಟ್ BMC ನಲ್ಲಿ.
ಹಾಗಾಗಿ ಸ್ವಲ್ಪ ಅವನು ಇವಳಿಗೆ ಜಾಸ್ತಿ ಸ್ವಲ್ಪ ಓದು, ಹೆಂಗ್ ಓದ್ಬೇಕು, ಇನ್ ಎಷ್ಟ್ ದಿನ ಇದೆ, ಎಷ್ಟ್ ಮ್ಯಾನೇಜ್ ಮಾಡ್ತೀಯ ನೀನು, ಅದನ್ನೆಲ್ಲ ಅವ್ನು ತುಂಬಾ ಕೇಳ್ತಾನೆ. ಇನ್ ಎಷ್ಟ್ ದಿನ ಇದೆ, ಟೋಟಲ್ ಫುಲ್ ಎಷ್ಟು ಪಾಠಗಳಿದೆ ಒಂದಿದ್ರೊಳಗೆ, ನೀನು ಒಂದಿನಕ್ಕೆ ಎಷ್ಟು ಕವರ್ ಮಾಡೋಕ್ಕಾಗತ್ತೆ, ಹಾಗೆ ಇಲ್ಲ ನೀನೇನು ಮಾಡೇ ಇಲ್ಲ ಅಂದ್ಬಿಡ್ತಾನೆ. ಅವಳಿಗೆ ಸಿಟ್ಟು ಬರುತ್ತೆ, ನೀನೇನು ಮಾಡೇ ಇಲ್ಲ, ನೀನೇನು ನೀವು 4 ಜನ ಸುಂದರವಾಗಿರೋದು ನೋಡಿದ್ರೆ ನಮಗ್ ಖುಷಿ ಆಗುತ್ತೆ. ಈ ವಿಡಿಯೋ ನೋಡೋ ಪ್ರತಿಯೊಬ್ರು ಕೂಡ ಮೆಚ್ಕೊಂತಾರಂತ ನಾನು ಅನ್ಕೊಂತೀನಿ. ಮಲೆನಾಡಿನ ಮನೆಯನ್ನ ತೋರ್ಸೋದಕ್ಕೋಸ್ಕರ, ಅದರಲ್ಲೂ ಮಹತಿ ಮಹಲ್ ಅಂತ ಹೇಳಿದೆ ನಾನು ಕೆಳಗಡೆ, ಆ ಮಹಲ್ ಅನ್ನ ತೋರ್ಸೋದಕ್ಕೆ ಇವತ್ತು ನಾವು ಬಂದಿರೋದಕ್ಕೆ ನಿಜವಾಗ್ಲೂ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ. ನಿಮ್ಮ ಇಡೀ ಫ್ಯಾಮಿಲಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬಾ ಧನ್ಯವಾದವನ್ನು ಅರ್ಪಿಸ್ತೀವಿ. ಥ್ಯಾಂಕ್ ಯು. ಅಷ್ಟೇ ನೀವು ಬಂದಿರೋದು ನೋಡಿ, ನಾವು ಕೆಲವೊಂದ್ಸರಿ ಅಂದ್ಕೊಂಡೇ ಇರಲ್ಲ ಯಾರು ಬರ್ತಾರೆ. ನಿಮ್ಮನ್ನ ವಿಡಿಯೋದಲ್ಲೆಲ್ಲ ಸುಮಾರು ವಿಡಿಯೋ ನಿಮ್ಮನ್ನ ನೋಡಿದೀನಿ ನಾನು. ಅದಕ್ಕೆ ನಾನು ಮನೆ ಒಳಗೆ ಇರ್ತೇವೆ, ಹೆಗ್ಗದ್ದೆ ಸ್ಟುಡಿಯೋ, ಅವ್ರ ವಾಯ್ಸ್ ತುಂಬಾ ಚೆನ್ನಾಗಿದೆ, ನಾನು ನೋಡಿದ್ದೀನಿ. ಈ ಸರಿ ನಾವು ಪ್ಲಾನ್ ಮಾಡ್ಲೇ ಇಲ್ಲ. ಅವ್ಳು ರಜಾ ಬಂದ ಪಾಪ ನಾನು ಆರಾಮಾಗಿರ್ಬೇಕು, ನಾನು ನಾವೆಲ್ಲ ಓದ್ಬೇಕು ಅಂತಿದ್ದೆ. ಸೊ ನನಗೆ ಆಕ್ಚುಲಿ ಒಂದಿಬ್ರಿಗೆ ಹೇಳ್ಬೇಕಿತ್ತು, ಬನ್ನಿ ಈ ತರ ಅವಾಗ ಕೇಳಿದ್ರಲ್ಲ, ಈಗ ಬರೋದ್ರ ಬನ್ನಿ ಅಂತ. ಬಟ್ ಅದು ಏನು, ಇವಳು ನಾನು ಇನ್ನೂ ಓದ್ಬೇಕು, ನಾನು ಆರಾಮಾಗ್ಬೇಕು, ನಾನು ಮೊನ್ನೆ ಎಕ್ಸಾಮ್ ಮುಗಿಸಿದೀನಿ ಅಂತಿದ್ಲು. ಈಗ ನಿಂದೇನು ಹಂಗೆ ಅಂದ್ಲವಳು, ಬರ್ತಾರ ಅಂತ. ಅವಳಿಗೆ ಅಂದ್ರೆ ಆಕ್ಚುಲಿ ಬಂದ್ಮೇಲೆ ಖುಷಿಯಾಗಿರ್ಬೋದು. ಮುಂಚೆ ಮತ್ ನಾನೇನೋ ಆರಾಮಾಗಿದ್ದೆ, ಪಾಪ ನನ್ನೇನೋ ಎಂಗೇಜ್ ಮಾಡ್ತಾರೆ. ನಾನು ಅದಕ್ಕೆ ಕೇಳ್ದೆ, ಅವ್ರು ಫ್ರೀ ಆಗಿದ್ರೆ ಮಾತ್ರ ಬರ್ತೀವಿ, ತೊಂದ್ರೆ ಕೊಡೋದು ಬೇಡ ಅಂತ. ನಮಗೆ ಆಕ್ಚುಲಿ ಸ್ಪೆಷಲ್ ಆಗಿ ಖುಷಿ ಆಯ್ತು. ಇಷ್ಟೊಳ್ಳೆ ಮನೆ, ಇಷ್ಟೊಳ್ಳೆ ಪ್ರೀತಿ, ಇಷ್ಟೊಳ್ಳೆ ಬಾಂಧವ್ಯನ ತೋರ್ಸೋ ಅವಕಾಶ ಸಿಕ್ತಲ್ಲ, ಅದಕ್ಕಿಂತ ದೊಡ್ಡದು ಏನೂ ಇಲ್ಲ ಅಂತ ನಾನು ಅನ್ಕೊಂತೀನಿ. ಸೊ ನೀವ್ ಯಾವಾಗ್ಲೂ ಹಿಂಗೆ ಇರಿ, ಖುಷಿಯಾಗಿರಿ. ನಾವು ಈ ಕಡೆ ಬಂದಾಗೆಲ್ಲ ನಿಮ್ ಮನೆಗೆ ಬಂದು ಹೋಗ್ತೀವಿ. ಇದು ನಮ್ಮ ಮನೆ ತರ ಆಯ್ತು ನಮ್ಗೆ ಅದೇ ಖುಷಿ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸೊ ನೋಡಿ, ಮಲೆನಾಡಿನ ಮನೆಯನ್ನ ತೋರಿಸೋದು ಎಷ್ಟು ಚೆನ್ನಾಗಿರುತ್ತೋ ಅವ್ರ ಜೊತೆ ಒಡನಾಟವನ್ನ ಮಾಡೋದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಸುಂದರವಾಗಿರುತ್ತೆ. ನಿಮಗೂ ಈ ಮನೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಸೊ ಅದಕ್ಕೆ ಅವರಿಗೆ, ಅವರ ಕುಟುಂಬಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಅವ್ರಿಗೆ ಹೇಳಿ, ನಮಗ್ ಬೇಡ, ಅವ್ರಿಗೆ ಅದರ ಕ್ರೆಡಿಟ್ಸ್ ಹೋದ್ರೆ ಸಾಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.